ಆಶಾಭವಕ್ಕೆ ಮೂಲವಯ್ಯ. ನಿರಾಸೆಯ ಭವದ ಬಿಡುಗಡೆ ನೋಡ. ನಿರಾಸೆಯನೆಗೆ ಕೊಟ್ಟು ದಯಪಾಲಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವ ಗಾನ ರಸಋಷಿ ಪರಮ ಪೂಜ್ಯ ಪಂಡಿತ ಪಂಚಾಕ್ಷರಿ ಅಜ್ಜನವರ ಮಹಾಪುರಾಣವನ್ನ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಕೇಳ್ತಾ ಬರ್ತಾ ಇದ್ವಿ. ಅಜ್ಜವರಿಗೆ ದೇಹ ಇತ್ತು, ದಾಹ ಇರಲಿಲ್ಲ. ಪಂಚಾಕ್ಷರಿ ಅಜ್ಜವರಿಗೆ ಆಸೆ ಇತ್ತು, ದುರಾಸೆ ಇರಲಿಲ್ಲ. ಪಂಚಾಕ್ಷರಿ ಅಜ್ಜವರಿಗೆ ಎಂಥ ಮನೋಭಾವರಿ ಅದು. ಯಾವುದು ಭವಕ್ಕ ಬೀಜ ಅನ್ನೋದನ್ನ ಗುರುಗಳು ತಮ್ಮ ವಚನದೊಳಗ ನಮಗೆಲ್ಲ ಚಂದ ತಿಳಿಸ್ತಾರೆ. ಆಶಾ ಭವಕ್ಕೆ ಮೂಲವಯ್ಯ. ಯಾವುದು ಆಸೆಯನ್ನು ಮಾಡ್ತದಲ್ಲ ಅದು ಭವಕ್ಕ ಮೂಲ ಆಗ್ತದೆ. ನಿರಾಸೆ ಭವದ ಬಿಡುಗಡೆ ನೋಡ. ಎಲ್ಲಿ ನಿರಾಸೆ ನಿನ್ನಲ್ಲಿ ಉತ್ಪತ್ತಿ ಆಗ್ತದೆ, ಎಲ್ಲಿ ನಿನ್ನಲ್ಲಿ ನಿರಹಂಕಾರ ಮೈದಾಳ್ತದೆ, ಅವಾಗ ಈ ಭವಬಂಧನದಿಂದ ನೀ ಬಿಡುಗಡೆಯಾಗ್ತೀಯ. ಆಸೆ ಪ್ರತಿಯೊಬ್ಬರಿಗೆ ಇರೋದೇ. ಅಜ್ಜೋರು ಹೇಳ್ತಾರೆ, ಆಸೆ ಇಲ್ಲ ಅಂದ್ರೆ ಹುಟ್ಟಿ ಬರೋದು ಅವಶ್ಯಕತೆನೇ ಇಲ್ಲ ಅಂತ. ಆಸೆ ಎಟ್ಟಿರ್ಬೇಕಂದ್ರೆ ಸುಣ್ಣ ಎಲೆ ಅಡಿಕೆ ಹಾಕಿಕೊಳ್ಳುವಾಗ ಸುಣ್ಣ ಎಟ್ಟಿರ್ಬೇಕು, ಅಟ್ಟ ಆಸೆ ಇರಬೇಕು ಅಂತ ರಜ್ಜು. ಸುಣ್ಣ ಜಾಸ್ತಿ ಆದ್ರೆ ಏನ್ ಸುಡ್ತದೆ? ಅಡಿಗೆ ಸುಡ್ತದೆ, ಎಲೆ ಸುಡ್ತದೆ, ಏನ್ ಸುಡ್ತದೆ? ಬಾಯಿ ಸುಡ್ತದೆ. ಆಸೆ ಹೆಚ್ಚಿಗೆ ಆಯ್ತು ಅಂದ್ರ ಬಾಯಿ ಸುಡ್ತದೆ. ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಕೇಶ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ವೇಷ ಮರೆಸಿದವರುಂಟು, ನಿನ್ನ ಹೆಸರಿನಲ್ಲಿ ದೇಶ ತೊರೆದವರುಂಟು, ಆಸೆ ತೊರೆದವರ ತೋರ ಸಿದ್ದೇಪುರಾಣಿ ಗ್ರಂಥ. ದೇವರ ಹೆಸರಿನಲ್ಲಿ ಬಹಳ ಮಂದಿ ತುಪ್ಪ ಬಿಟ್ಟವರದಾರ, ಉಪ್ಪು ಬಿಟ್ಟವರದಾರ, ಸೊಪ್ಪು ಬಿಟ್ಟವರದಾರ. ಅದರಲ್ಲಿ ತಮ್ಮ ನಾನು ಕೆಲಸ ಆಗತನಗ ತುಪ್ಪ ತಿನ್ನಲ್ರಿ ಅಂತಾರಿಲ್ರಿ, ನಾ ಉಪ್ಪು ತಿನ್ನಲ್ರಿ, ಸೊಪ್ಪು ತಿನ್ನಲ್ಲ. ಮನುಷ್ಯ ಏನ್ ತಿನ್ಲಿ ಏನ್ ಬಿಡ್ಲಿ, ಆದ್ರ ಅಜ್ಜೋರು ಹೇಳುವ ವ್ಯಾಖ್ಯಾನ ಏನಂದ್ರೆ ಮನುಷ್ಯ ಎರಡನ್ನ ಜಲ್ದಿ ಒಪ್ಪಿಕೊಳ್ಳೋದಿಲ್ಲಂತ. ಯಾವುದು? ಒಂದು ಮುಪ್ಪ, ಇನ್ನೊಂದು ತಪ್ಪ. ನಿಮಗ ವಯಸ್ಸೆಟ್ರಿ ಅಂದ್ರ ಖರೆ ಖರೆ ಯಾರು ಹೇಳಲ್ರಿ, ಖರೆ ಖರೆ ಯಾರು ಹೇಳಲ್ಲ ವಯಸ್ಸು. ನಿಮಗೆ ಕೇಳ್ರಿ, ತಲೆಯೆಲ್ಲ ಬೆಳ್ಳಗಾಗಿರ್ತದ. ಅಜ್ಜಿ ಏನ್ರಿ, ಅಜ್ಜಿ ಅಂತ ಯಾಕೆ ಅಜ್ಜಿ ಕಣ್ಣು ಕಾಣ್ತೀನ ನಿನ್ ಕಣ್ಣಿ? ಅಂಟಿ ಏನ್ರಿ, ಮತ್ ಬಾಳ ಖುಷಿ ಯಾಕಂತ. ಮನುಷ್ಯ ಯಾವಾಗ್ಲೂ ಸಹಿತ ಮುಪ್ಪು ಒಪ್ಪಿಕೊಳ್ಳೋದಿಲ್ಲ. ಅಜ್ಜೋರು ಹೇಳೋ ಮಾತು. ಒಂದು 70 ವರ್ಷದ ಮುದುಕಿ, 60 ವರ್ಷದ ಮುದುಕಿ, 50 ವರ್ಷದ ಮುದುಕಿ ತಮ್ಮ ಟ್ರೈನ್ಯಾಗ ಹೊಂಟಿತ್ತಂತ. 3 ಮಂದಿ ಮಾತಾಡ್ತಿದ್ರಂತ. ಅಜ್ಜೋರು ಹೇಳ್ತಿದ್ರು, ಈ ವಚನಕ್ಕೆ ಉದಾಹರಣೆ ಕೊಡ್ತಿದ್ರು ಅಜ್ಜೋರು. ಈ 70 ವರ್ಷದ ಮುದುಕಿ ಅಂತಂತ ನಾ ಚಂದಾಗ ತೆಲಿಗೆ ಏನದು ತೆಲಿ ಲಿಪ್ಟಿಕ್ ಹತ್ತ ನೋಡ ಮಗ, ಇವ ತೆಲಿಗೆ ಹೇರಡಾಯಿ ಬಣ್ಣ ಹಚ್ಕೊಂಡು ಬಿಟ್ರ ನಾನು 40 ವರ್ಷ ಕಣ್ಣಂಗ್ ಕಾಣ್ತೀನಿ ಅಂದ್ಲಂತ್ರಿ. 60 ಅಂದ್ಲಂತ. ನಾನು ಚಂದ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದ್ಬಿಟ್ರೆ ಚಂದಾಗ ಅದೇನ್ರಿ ನನಗ್ ಗೊತ್ತಾಗಲ್ಲ ಹಿಂಗಿಲ್ಲ ಐಬ್ರೋ ಹುಷಾರಿ ಹುಡುಗರ್ರಿ. ಈಗ ಹಿಂದ ಕಲತ್ ಮೇಲೆ ಹುಡ್ತಿದ್ರಂತ್ರಿ, ಈ ಕಲತ ಹುಟ್ಟಿಯವ್ರು ಬಾಳ ಮಂದಿಗೆ. ಇಟ್ಟೆಲ್ಲ ಮಾಡಿಸ್ಕೊಂಡು ಬಂದ್ಬಿಟ್ರೆ ನಾನು 30 ವರ್ಷದ ಹುಡಿ ಕಣ್ಣಂಗ್ ಕಾಣ್ತೀನಿ ಅನ್ಲಂತ. ಇದು 50ರದಂತ.
ನಾನು ಚಂದಗ ಈ ಹಲ್ಲ ಮುಖ ಚಂದಗ ತೊಳಿಸ್ಕೊಂಡು ಚಂದಗ ಹೆರಡೆ ಹೆಚ್ಕೊಂಡು ಬಂದ್ಬಿಟ್ರೆ ನಾನು 20 ವರ್ಷದಾಗ ಕಣ್ಣಂಗೆ ಕಾಣ್ತೀನಿ ಅಂದ. ಇವ್ರು 3 ಮಂದಿ ಮಾತಾಡುವಾಗ ಮ್ಯಾಲೆ 100 ಮಲ್ಕೊಂಡಿತ್ತಂತ್ರಿ ಒಂದು ಮುದುಕಿ, ಮ್ಯಾಲೆ 100. ಅದು ದಪ್ಪನ ಇವ್ರ ತೊಡಿ ಮೇಲೆ ಬಿದ್ದು ಯವ್ವನ ಈಗ ಹುಟ್ಟಿದ ಬೇಬಿ ಅಂತ ಬಳಚಿಪ್ಪಕತ್ತಂತ. ಅಜ್ಜೋರು ಹೇಳೋ ಮಾತು, ಮನುಷ್ಯ ಮುಪ್ಪು ಜಲ್ದಿ ಒಪ್ಪಿಕೊಳ್ಳೋದಿಲ್ಲ, ಅದರ ಹಿನ್ನೆಲೆಯಾಗಿ ತಪ್ಪು ಸಹಿತ ಜಲ್ದಿ ಒಪ್ಪಿಕೊಳ್ಳೋದಿಲ್ಲ. ನಾವು ತುಪ್ಪದ ಆರತಿಯನ್ನ ಅಜ್ಜಗೆ ಬೆಳೆದೇ ಇದ್ರು ಸಹಿತ ತಪ್ಪು ಒಪ್ಪಿಕೊಳ್ಬೇಕಂತ. ತುಪ್ಪದ ಆರತಿಯನ್ನ ತಪ್ಪದೇ ನಾ ಬೆಳಗುವೆ, ತುಪ್ಪದ ಆರತಿಯನ್ನ ತಪ್ಪದೇ ನಾ ಬೆಳಗುವೆ, ಎನ್ನಪ್ಪ ಪಂಚಾಕ್ಷರೇಶ, ಎನ್ನ ತಪ್ಪುಗಳನ್ನ ಒಪ್ಪಿಕೊಂಡು ನನ್ನನ್ನ ಗಪ್ಪನೆ ಅಪ್ಪಿಕೊಂಡು ಬಿಡು ಅನ್ನುವ ಭಾವ ನಮ್ಮಲ್ಲಿ ಬರಬೇಕು. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಪ್ರಭುವೇ. ಇನ್ನೊಮ್ಮೆ ತಪ್ಪಿದ ನಾದಡೆ ತಲೆದಂಡ ತಲೆದಂಡ ಕಾಯೋ ಕೂಡಲ ಸಂಗಮದೇವ. ಹಾಗಾಗಿ ಅಜ್ಜೋರ ವಚನದ ಮತಿತಾರ್ಥ ಇದೆ. ಮುಪ್ಪ ತಪ್ಪ ಒಪ್ಪಿಕೊಳ್ಳಬೇಕು. ನಿನ್ನ ಹೆಸರಿನಲ್ಲಿ ಕೇಶ ಬಿಟ್ಟೋರು, ಕೂದಲ ಬಿಟ್ಟೋರು, ನಾವೆಲ್ಲ ಹೋಗಿ ಕೂದಲ ಕೊಟ್ಟು 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 ದೇಶದ ಶ್ರೀಮಂತ ದೇವರು ಯಾವ್ದ್ರಿ? ತಿರುಪತಿ. ದೇವರ ಹೆಸರಿನಲ್ಲಿ ಕೂದಲ ಕೊಟ್ಟಿವ್ರಿ, ಕೇಶ ಬಿಟ್ಟಿವಿ. ದೇವರ ಹೆಸರಿನಲ್ಲಿ ವೇಷ ಮರ್ಷಿವಿ, ದೇವರ ಹೆಸರಿನಲ್ಲಿ ಏನ್ರಿ ದೇಶಾನು ತೊರೆದಿ. ಆದ್ರೆ ಆಸೆ ತೊರೆದವರು ಒಬ್ರು ಅದಾರೇನು? 100 ನೋದಿ 100 ಕೇಳಿದರೇನು? ಆಸೆ ಹರಿಯದು, ರೋಷ ಬಿಡದು, ಮಾತಿನಂತೆ ಮನವಿಲ್ಲದವರ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನೀ ಏನು ಓದಿ, ಏನು ಕೇಳಿ, ಏನು ಫಲ? ನಿನ್ನಲ್ಲಿ ಆಸೆ ಹೋಗಿಲ್ಲ, ನಿನ್ನಲ್ಲಿ ದ್ವೇಷ ಹೋಗಿಲ್ಲ, ನಿನ್ನಲ್ಲಿ ಹೊಟ್ಟೆ ಕಿಚ್ಚು ಹೋಗಿಲ್ಲ, ನಿನ್ನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಓದಿಲ್ಲ. ನೀ ಓದಿ ಏನು ಕೇಳಿ ಏನು ಫಲಾಪ? ಜೋರು ಹೇಳೋ ಮಾತು ಎಷ್ಟು ಚಲೋ ಅದ. ಹಾಗಾಗಿ ಮನುಷ್ಯ ದೇವರ ಹೆಸರಿನಲ್ಲಿ ಎಲ್ಲವನ್ನು ಬಿಟ್ಟಿವಿ, ಕೂದಲ ಬಿಟ್ಟಿವಿ, ಎಲ್ಲಾ ಬಿಟ್ಟಿವಿ. ಆಸೆಯನ್ನ ಬಿಡೋದು ಬಹಳ ಕಠಿಣ. ಅದನ್ನೇ 12ನೆಯ ಶತಮಾನದೊಳಗ ನಿತ್ಯಲು ಸಹಿತ ಕಲ್ಯಾಣದ ಅಂಗಳದಲ್ಲಿ ಬಸವಣ್ಣನವರ ಮಹಾಮನೆಯ ಮುಂದೆ ಬಿದ್ದಂತ ಅಕ್ಕಿಗಳನ್ನ ಆಯ್ದುಕೊಂಡು ಅದೇ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ಬಂದ ಗುರು ಲಿಂಗ ಜಂಗಮರಿಗೆ ಸಂತೃಪ್ತಿಯಿಂದ ಪ್ರಸಾದವನ ಮಾಡಿಸುವ ಸತ್ಯ ಶುದ್ಧ ಕಾಯಕವ ಮಾಡುವ ಪುಣ್ಯದ ಜೀವಿಗಳು ಅಂದ್ರೆ ಅದು ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರು. ಒಂದು ದಿವಸ ಮಾರಯ್ಯನ ಹೆಂಡತಿ ಲಕ್ಕಮ್ಮ ತಾಯಿ ಹೇಳಿಲ್ಲ, ಹೋಗ್ರಿ ಎನ್ನ ಆಳ್ದನೆ ಅಂದ್ರೆ ಎನ್ನ ಆಳುವವನೇ, ಕಾಯಕ ನಿಂದಿತ್ತು ಹೇಳ್ರಿ, ಹೋಗ್ರಿ ಕಾಯಕಕ್ಕೆ. ಕಾಯಕವೇ ಕೈಲಾಸ ಅಂತ ಹೇಳಿದ ನಾಡಿನೊಳಗ ಕಾಯಕಕ್ಕೆ ಕೈ ಕೊಡುವುದೇ ಕೆಲಸಗೆ ದಟ್ಟ. ಹೀಗ್ ಹೊಂಟ್ರು. ಮಾರಯ್ಯನವ್ರು ಜೋಳಿಗೆ ಹಿಡ್ಕೊಂಡು ಬಸವಣ್ಣನವರು ಬೇಕಂತನ ಅವರ ಮನೆಯ ಅಂಗಳದ ಮುಂದ ಅಕ್ಕಿ ಜಾಸ್ತಿ ಚೆಲ್ಲಿದ್ರಂತ. ನಮ್ಮ ಮನೆ ಮುಂದೆ ಹಿಂದೆ ಚೆಲ್ತಿದ್ರಿ, ಅಕ್ಕಿ ಯಾಕೆ ಚೆಲ್ತಿದ್ರ ಅಂದ್ರೆ ಹಕ್ಕಿ ಬರ್ತಾವಂತ ಚೆಲ್ತಿದ್ರಿ ಏನ್ರಿ, ಹಕ್ಕಿ ಅಂತ. ಬಸವಣ್ಣನವ್ರಿಗೆ ಅಕ್ಕಿ ಜಾಸ್ತಿ ಚೆಲ್ಲಿದ್ರು. ಮಾರಯ್ಯನವರು ದಿನ ಇಷ್ಟು ತರ್ತಿದ್ರು ಅಕ್ಕಿನ, ಅವತ್ತಿಷ್ಟು ತಂದ್ರು. ಹೆಂಡತಿ ಒಳಗೆ ಬರುವಂತ ಗಂಡನನ್ನ ಕಾಲಿಗೆ ನೀರು ಕೊಟ್ಟು ಕರ್ಕೋಬೇಕಲ್ರಿ. ಹಿಂಗ್ ಕಾಲಿಗೆ ನೀರು ಕೊಟ್ಟು ಕರ್ಕೊಳ್ಬೇಕಾದ್ರ ಗಂಟು ನೋಡಿಲ್, ಇಷ್ಟು ಬರೋ ಗಂಟು ಇಷ್ಟು ನೋಡಿಲ್ಲೋ, ಓ ಅಂದ್ಲು ಮಾರಯ್ಯನಿಗೆ. ಏನ್ರಿದು ಈ ಸಖ್ಯ ಆಸೆ ನಿಮಗೇಕೆ? ದಿನ ಇಷ್ಟು ತರ್ತಿದ್ರಿ, ಇವತ್ತಿಟ್ಟ್ಯಾಕ್ತಂದ್ರಿ? ಇದು ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟದ ಭಕ್ತಿ ಆಸೆ ಎಂಬುದು ಅರಸಂಗಲ್ಲದೆ. ಈ ಸಖಿ ಆಸೆ ನಿಮಗೆ ಕೈಯ
ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಅದು ದೂರ ಆಸೆಯು ಎಂಬುದು ಅರಸಂಗಲ್ಲದೆ ಆಸೆಯೆಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇಯ್ಯ ಶಿವಭಕ್ತರಿಗೆ ಉಂಟೇಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ 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 ಉಂಟೇಯ ಆಸೆಯೆಂಬುದು ಅರಸಂಗಲ್ಲದೆ ಆಸೆಯೆಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇಯ ಶಿವಭಕ್ತರಿಗೆ ಉಂಟೇಯ ಸಖಿಯಾಸಿ ನಿಮಗೆ ಕೈರಿಯ ಈ ಸಖಿಯಾಸಿ ಈ ಸಖಿಯಾಸಿ ಈ ಸಖಿಯಾಸಿ ನಿಮಗೆ ಕೈರಿಯ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಅಮರೇಶ್ವರ ಲಿಂಗಕ್ಕೆ ಅಮರೇಶ್ವರ ಲಿಂಗಕ್ಕೆ ಅಮರೇಶ್ವರ ಲಿಂಗಕ್ಕೆ ಅಮರೇಶ್ವರ ಲಿಂಗಕ್ಕೆ ಅಮರೇಶ್ವರ ಲಿಂಗಕ್ಕೆ ಅದು ದೂರ ಅಮರೇಶ್ವರ ಲಿಂಗಕ್ಕೆ ಅದು ದೂರ ಆಸೆಯೆಂಬುದು ನರಸಂಗಲ್ಲದೆ ಆಸೆಯೆಂಬುದು ನರಸಂಗಲ್ಲದೆ ಶಿವಭಕ್ತರಿಗೆ ಮುಖೇಯ ಸಖಿಯಾಸೆ ನಿಮಗೆ ಕೈಯ ಈ ಸಖಿಯಾಸೆ ಈ ಸಖಿಯಾಸೆ ಈ ಸಖಿಯಾಸೆ ನಿಮಗೆ ಕೈ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಅದು ದೂರ ಅಮರೇಶ್ವರ ಲಿಂಗಕ್ಕೆ ಅದು ದೂರ ಆಸೆಯೆಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇಯ ಶಿವಭಕ್ತರಿಗೆ 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 ಉಂಟೇಯ ಕುದರಿ ಮೋತಿಯ ಮಂಗಳೂರಿಗೆ ಚದುರಗಾಯಕನೈದೇ ಭೂತದ
ಬಾಧೆಯನು ಪರಿಹರಿಸಿ ಮೆರೆದನೋ ಸರ್ವರೇ ಸರ್ವರರಿವಂತೆ 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 ಅವನ ಸುತೆ ಸನ್ನುತೆ ಪತಿರತೆ ಬಹುಕತೆಯು ಬಹುಕಯುತೆ ಪತಿದಾಯಿತೆ ಸದ್ಯತೆ ನವಯವ ನವಯೋನ್ವಿತೆ ನವಯೋನ್ವಿತೆ ಭೂತರತೆ ದೇವರುಳು ಸಂಪ್ರೀತಿ ದೇವರುಳು ಸಂಪ್ರೀತೆ ಯುವತಿ ಮಣಿ ಯುವರಮಣಿ ಸದ್ಗುಣ ವನಿಹ ಕನಿ ಸೌಂದರ್ಯಶಾಲಿನಿ ಸೌಂದರ್ಯಶಾಲಿನಿಯ ಯವಿರತಂ ಮೆರೆದಿರ್ಪಳೈ ಧರ್ಮಮ್ಮ ಧರ್ಮಂ ಮನೆಂಬುವಳು ಧರ್ಮ ಮನೆಂಬುವಳು ಸಾಂಬಜೈ ನಮ ಪಾರ್ವತಿ ಪದ ಶಿವರ ರಮಾದೇ ಪರಮಗುರು ಪಂಚಾಕ್ಷರ ಯತಿವರೇಣ್ಯರು ಪಂಬಳದ ಗ್ರಾಮದಲ್ಲಿ ಚಿತ್ತರಿಗೆ ಚಿಜ್ಜೋತಿ ಅಲ್ಲಮನ ಸಲ್ಲಲಿತ ಭವ್ಯ ಪರಂಪರೆಯ ವಾರಸೂಧಾರರಾದವರು ಬಸವ ತತ್ವವನ್ನ ಬೆನ್ನಿಗೆ ಕಟ್ಟಿಕೊಂಡು ಅಖಂಡ ನಾಡನ್ನ ಸುತ್ತಿ ಶಿವಯೋಗ ಮಂದಿರಕ್ಕೆ ದಾರಿ ತೋರಿಸಿದ ಪುಣ್ಯ ಪುರುಷನ ಮಹಾಪುರಾಣವನ್ನ ಪಂಚಾಕ್ಷರ ಜೋರು ಹೊಂಬಳದ ಜನತೆಗೆ ಮನೋಜ್ಞವಾಗಿ ಎಲ್ಲ 32 ಅಧ್ಯಾಯಗಳನ್ನು ಸಹಿತ ಉಪದೇಶವನ್ನ ಮಾಡಿದ ಮೇಲೆ ಜನಗಳು ಅಜ್ಜೋರಿಗೆ ಅಂದ್ರು, ಯಪ್ಪ ತಮಗೇನ್ ಬೇಕ್ರಪ್ಪ ಕೇಳ್ರಿ ಅಂದ್ರು. ಅಜ್ಜೋರಂತಾರ, ನಮಗೇನು ಬ್ಯಾಡ್ರಪ್ಪ, ನಮ್ಮ ಗುರುಗಳು ನಮ್ಮನ್ನು ಬೇಡಬಾಡಂತ ಹೇಳಿದಾರೆಪ್ಪ, ನೀವೇನು ಕೊಡ್ತೀರಿ ಅದನ್ನ ಸಂತೃಪ್ತಿಯಿಂದ ನಾವು ತೆಗೆದುಕೊಂಡು ಹೋಗ್ತೀವಿರಪ್ಪ ಅಂತಾರೆ. ಬಸವಣ್ಣವ್ರು ಹೇಳಿಲ್ಲ ಏನ್ರಿಪ್ಪ, ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗಳ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಸೀರೆಯೊಳಗ ಒಂದು ಎಳಿ ನನಗೆ ಬೇಡ, ಅನ್ನದೊಳಗೂ ಸಹಿತ ಒಂದು ಅಗಳೂ ಸಹಿತ ನನಗೆ ಬೇಡ. ಏಕೆ ಅಂದ್ರೆ ಕೊಡುವ ಶಿವನು ಬಡವನೇ, ಬೇಡಪ್ಪ ನನಗೆ. ಯಾರು ಆಸೆಗೆ ದಾಸರಾಗಿರ್ತಾರೆ ಅವರು ಇಡೀ ಜಗತ್ತಿಗೆ ದಾಸರಾಗಿರ್ತಾರೆ. ಯಾರು ಆಸೆಯನ್ನು ಜಯಿಸಿರ್ತಾರೆ ಅವರಿಗೆ ಇಡೀ ಜಗತ್ತೇ ದಾಸಾಗಿರ್ತದೆ. ಹಂಗ ಆಸೆಯನ್ನು ಜಯಿಸಿದಂತ ಮಹಾತ್ಮರು ಅಂದ್ರೆ ಅದು ಹಾನಗಲ್ಲ ಕುಮಾರೇಶ, ಅದು ಪಂಚಾಕ್ಷರೇಶ, ಅದು ಪೂಜೆ ಪುಟ್ಟರಾಜ ಗುರುಗಳು ಇರೋದ್ರಿಂದ ಅವರ ಆಸೆಯನ್ನು ಜಯಿಸಿದ್ದಕ್ಕನ ಇಡೀ ನಾಡಲ್ಲ, ದೇಶ ಅಲ್ಲ, ಇಡೀ ಲೋಕವೇ ಅವರಿಗೆ ದಾಸರಾಗಿ ಸೇವಾ ಮಾಡ್ತಾರೆ. ಆಸೆಯ ನಳಿಬೇಕು ಎಲೆಮನವೇ, ಆಸೆಯ ನಳಿದು ಈಶ ಮಹಂತನ ಪಾದ ಹಿಡಿಬೇಕು ಎಲೆಮನವೇ ಅಂತ ತಾವೆಲ್ಲ ಒಂದು ಘಟನಾ ನೆನಪಿಟ್ಟುಕೊಳ್ಬೇಕು. ಇದನ್ನು ಹೇಳಿ ಮುಂದೆ ಅಜ್ಜೋರ್ ಲೀಲೆ ಬರ್ತೀನಿ ಕೇಳ್ರಿ. ಇಲ್ಲಿ ನರೇಗಲ್ ಶಿವಪುರ ಕೋಡಿಕೊಪ್ಪ ಹುಚ್ಚೀರ ಪಜ್ಜ ಅಂತ ಯಾವುದು ಹೌದು ಅದು ಅಲ್ಲ, ಯಾವುದಲ್ಲ ಅದು ಹೌದು. ಅಮಾವಾಸ್ಯೆ ಅಂದ್ರೆ ಹುಣ್ಣಿಮೆ, ಹುಣ್ಣಿಮೆ ಅಂದ್ರೆ ಅಮಾವಾಸ್ಯೆ. ಗಣ್ಣಂದ್ರೆ ಹೆಣ್ಣು, ಹೆಣ್ಣಂದ್ರ ಹತ್ತಂದ್ರ ಹತ್ತಂದ್ರ ಅಲ್ಲ, ಅಲ್ಲಂದ್ರ ಹತ್ತು, ಹತ್ತಂದ್ರ 20, 20 30. ಉಲ್ಟಾ ಪಲ್ಟಾರಿ ಮನುಷ್ಯ ಆತ. ಮನುಷ್ಯರ ಜೊತೆ ಎಂದೂ ಸಹಿತ ಕುಂತು ಊಟ ಮಾಡ್ಲಿಲ್ಲ. ಅವ ಊಟ ಕುಂತ ಅಜ್ಜ ಅಂದ್ರೆ ಅವನ ತಾಟಿನೊಳಗ ನಾಯಿ ಬೆಕ್ಕು ಬಂದು ಊಟ ಮಾಡ್ತಿತ್ತು. ಇವತ್ತಿಗೂ ಹಂಗೆ ಅದ. ನಾ ಹೇಳ್ತಾ ಇರೋದ್ರಿ, ಎಲ್ಲಾ ದೇವಿಗೆ ಕಾಯಿ ಕರ್ಪೂರ ಎಲ್ಲಾ ಒಯ್ತೀವ್ರಿ,
ಆದ್ರೆ ಹುಚ್ಚೀರ ಪಜ್ಜಗ ಒಯ್ಬೇಕಾದ್ರ ಅಲ್ಲಿ ಏನೂ ಒಯ್ಬಾರ್ದು. ಅಲ್ಲಿ ಏನು ಒಯ್ಬೇಕು? ಒಂದು ಹಾಲಿನ ಪಾಕಿಟ, ಒಂದೆರಡು ಬಿಸ್ಕಿಟ್ ಪುಡ್ಡ ತೆಗೆದುಕೊಂಡು ಹೋಗಿ ಅಲ್ಲೊಂದು ತಾಟ್ ಇರ್ತದ್ರಿ, ಆ ತಾಟ್ ಎತ್ತಿ ಹಿಂಗ ಜಣ್ಣಂತ ಬಡದ್ರಿ ಅಂದ್ರ ನಾಯಿ ಬೆಕ್ಕು ಓಡಿ ಬರ್ತಾವ್ರಿ. ಹಾಲು ಮತ್ತು ಬಿಸ್ಕಿಟ್ ನೀವು ಹಾಕ್ಬಿಡ್ರಿ, ನಾಯಿ ಬೆಕ್ಕು ವೈರಿ ಖರೆ, ಆದ್ರೆ ಎರಡೂ ಕೂಡಿಕೊಂಡು ಒಂದೇ ತಾಟ್ನೆ ಉಣ್ತವ್ರಿ ಅವು. ಇವತ್ತು ಆ ಹುಚ್ಚೀರ ಪಜ್ಜ ಹಿಂಗ್ ಕಾಲು ಚಾಚ್ಕೊಂಡು ಕುಂತಿದ್ದ. ಒಬ್ಬ ಬ್ರಿಟಿಷ್ ಅಧಿಕಾರಿ ಕುದುರೆ ಮ್ಯಾಲೆ ಟಕ 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 ಅಂತ ಬಂದ. ಅವನ ಸೇವಕ ಬಂದ, ಯಜ್ಜ ಬ್ರಿಟಿಷ್ ಅಧಿಕಾರಿ ಬಂದಾರಪ್ಪ, ಕಾಲು ಚಾಚ್ ಕುಂತೀಯಪ್ಪ, ಕಾಲು ಮಡಿಚ್ಕೋನ್. ಏಯ್ ಮಗನ ಆಗಲೇ, ಆರು ಮುನಿದು ನಮ್ಮನ್ನೇನು ಮಾಡುವರು, ಊರು ಮುನಿದು ನಮ್ಮನ್ನೆಂತು ಮಾಡುವರು. ಇದು ಶರಣರ ಧೀರೋದ್ದಾತ್ತದ ನುಡಿ. ಇದು ಗಟ್ಟಿ ಮಾತು. ಏಯ್ ಯಾರು ಲೇವ ಅಂದವ ಹುಚ್ಚಿರಪ್ಪಜ್ಜ. ಅವ ಬಂದ ಬ್ರಿಟಿಷ್ ಅಧಿಕಾರಿ ಕುದುರೆ ಮೇಲಿಂದ ಕೆಳಗೆ ಇಳದು, ಏಯ್ ಅಲ್ಲೋ, ನಾನು ಬ್ರಿಟಿಷ್ ಅಧಿಕಾರಿ, ನಾ ಬಂದ್ರು ಕಾಲ್ ಚಾಚ್ಕೊಂಡು ಕುಂತೀನಿ, ನಿನಗೆ ಎಷ್ಟು ಸೊಕ್ಕು ಅಂದವ. ಯಾರಾದರೇನ್ರಿ, ಎಲ್ಲವನ್ನ ತ್ಯಾಗ ಮಾಡಿದ ಯೋಗಿಗೆ ಅಂಜಿದ ರಾಗದು ಅಳಕಿದ ರಾಗದು ಅಂದ್ಲಿಲ್ರಿ ಅವ. ಲೇ ಮಗನ ಬ್ರಿಟಿಷ್ ಅಧಿಕಾರಿ ಅಂದ ಹುಚ್ಚಿರಪ್ಪ. ಯಾಕಪ್ಪ? ನಾ ಯಾಕೆ ಕಾಲು ಚಾಚಿನ ಗೊತ್ತನ ಮಗನ? ಎದಕ್ಕೆ ಚಾಚಿ? ಲೇ ಮಗನ, ಕೈ ಚಾಚದ ಬಿಟ್ಟಿನಿ, ಅದಕ್ಕೆ ಕಾಲು ಚಾಚಿನ ಲೇ ಮಗನ ಅಂದವ. ಕೈ ಚಾಚದ ಬಿಟ್ಟಿನಿ, ಕಾಲು ಚಾಚಿನ ಲೇ ಮಗನ ಅಂದ. ಬ್ರಿಟಿಷ್ ಅಧಿಕಾರಿ ಗಪ್ಪನ್ನು ಮುಚ್ಕೊಂಡು ಓಡಿದವ ಆ ಕಡೆ. ಮುಂದೊಂದು ವಾರ ಆದ್ಮೇಲೆ ಹಾಲ್ಕೇರಿ ಅಜ್ಜೋರು ಕುಮಾರ್ ಅಜ್ಜೋರು ಹೊಂಟಿದ್ರಂತ, ಕಾಲ್ ಚಾಚನ ಕುಂತಿದ್ದಂತ. ಮತ್ ಹುಚ್ಚಿರಪ್ಪ ಬಂದು ಸೇವಕಂದ್ಯಪ್ಪ, ಹಾನಗಲ್ ಅಜ್ಜೋರು ಹಾಲ್ಕೇರಿ ಅಜ್ಜೋರು ಬರಾಕತ್ತೇರಿಪ್ಪ, ಕಾಲ್ ಚಾಚಿ ಕಾಲು ಮಡಸಂದ್ರ ಇವ್ರಲೇ ನನಗೆ ಅಧಿಕಾರಿ ಅಂತ ತಿಳ್ಕೊಂಡು ಕಾಲಲ್ಲಿ ಲೇ ಮಗನ ಇಡೀ ದೇಹನೇ ಚಾಸ್ತೀನಿ ಅಂದವ ವೀರಪ್ಪಜ್ಜ. ಅದಕ್ಕೆ ಅವನಿಗೆ ಹಠಯೋಗಿ ಅಂತಾರಿ. ಹಠಯೋಗಿ ಯಾಕೆ ಅವನಿಗೆ ಹಠಯೋಗಿ ಅಂದ್ರ ಆಸೆಯನ್ನು ಜಯಿಸಿದ. ಹಾಗ ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು ಹೊನ್ನಿಗಾಗಿ ಬಂದವರಲ್ಲ, ಮಣ್ಣಿಗಾಗಿ ಬಂದವರಲ್ಲ, ಆಸೆಗಾಗಿ ಬಂದವರಲ್ಲ, ಅಸನಕ್ಕಾಗಿ ಬಂದವರಲ್ಲ, ವ್ಯಸನಕ್ಕಾಗಿ ಬಂದವರಲ್ಲ. ಅಂದ ಅನಾಥರಣ ಉದ್ಧಾರ ಮಾಡ್ಲಿಕ್ಕೆ ಬಂದವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು. ಪಂಬಳೂರಿನ ಜನತೆಗೆ ಯಪ್ಪ ನಾವು ಬರ್ತೀವ್ರಿ, ಸಮಾಜ ಎಲ್ಲ ಕಾಲಕ್ಕೂ ಸಹಿತ ನಮಗೆ ಉಪಕಾರ ಮಾಡಿದ್ರಪ್ಪ, ನಿಮ್ಮನ್ನ ನಾವು ಯಾವಾಗಲೂ ಸಹಿತ ಉಸಿರಿರುವ ತನಕೂ ಸಹಿತ ಈ ಹೊಂಬಳೂರನ್ನ ನಾವು ಯಾವಾಗಲೂ ನೆನೆಸ್ಕೊಳ್ತೀವ್ರಪ್ಪ ಅಂತ ತಿಳ್ಕೊಂಡು ಹೊಂಬಳ ಗ್ರಾಮವನ್ನ ಬಿಟ್ಟು ಪೂಜ್ಯ ಗುರುಗಳು ಎಲ್ಲಿಗೆ ಬಂದ್ರು ಅಂದ್ರೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನೊಳಗ ಒಂದು ಕುದುರಿ ಮೋತಿ ಮಂಗಳೂರು ಅಂತ ಪ್ರಯಾಣವನ್ನ ಮಾಡ್ತಾವ. ಅಲ್ಲಿ ಕುದುರಿ ಮೋತಿ ಮಂಗಳೂರು ಅಂದ್ರೆ ಅಲ್ಲಿ ಇವತ್ತಿಗೂ ಸಹಿತ ಒಂದು ವಿರಕ್ತ ಮಠ ಇದೆ. ಅದು ವಿಜಯ ಮಹಂತ ಸ್ವಾಮಿಗಳ ಮಹಾಮಠ. ಹಿಂದಿನ ಸಿದ್ದರಾಮ ಮಹಾಸ್ವಾಮಿಗಳು ಅಂತ ಆಗ್ಬೋದು. ಅವರು ಹಾಲಕೇರಿಯ ಗಡ್ಡದಜ್ಜನಿಗೆ ವಿದ್ಯೆಯನ್ನ ಮತ್ತು ಆಶೀರ್ವಾದವನ್ನ ಮಾಡಿದಂಥವ್ರು. ಅಂತ ಒಂದು ಸಂಸ್ಥಾನ ಮಠ ಅದು ಕುದುರಿ ಮೋತಿ ಮಠ. ಆ ಪೂಜ್ಯರು ವಿಜಯ ಮಹಂತ ಸ್ವಾಮಿಗಳು ಪ್ರತಿ ವರ್ಷನೂ ನಮ್ಮ ಗುರುಗಳ ಪುಣ್ಯ ಸ್ಮರಣೋತ್ಸವಕ್ಕ ರಾತ್ರಿಯೆಲ್ಲ ಸಂಗೀತವನ್ನ ಆಸ್ವಾದನೆಯನ್ನ ಮಾಡಿ ಎಲ್ಲ ಕಲಾವಿದನ್ನ ಪ್ರೇಮದಿಂದ ಕಾಣುವಂತವ್ರು. ಆ ಕುದುರಿ ಮೋತಿ ಮಂಗಳೂರಿಗೆ ಅಜ್ಜೋರು ದಯಮಾಡಿಸ್ತಾ ಇದ್ರು. ಅಲ್ಲಿ ಎಲ್ಲಾ ಧರ್ಮದವರು ಆ ಕುದುರಿ ಮೋತಿ ಮಂಗಳೂರೊಳಗೆ ಇದ್ರು. ಅಲ್ಲಿ ಜೈನ ಮತದ ಕವಿಗಳಿಟ್ಟು ಚಲೋ ಬರೀತಾಳೆ. ಆ ಊರೊಳಗಕ್ಕೆ ಸನ್ನುತೆ, ಪತಿರುತೆ, ಭಾವುಕತೆ, ಪತಿಭಕ್ತಿ, ಸದ್ಧತೆ, ನವವಯನ್ವಿತೆ, ಸದ್ಗುಣಿ, ಸೌಂದರ್ಯ ಶಾಲಿನಿ, ರಮಣಿ, ಸೌಂದರ್ಯವತಿಯಾಗಿರುವಂತ ಜೈನ ಧರ್ಮದ ಒಬ್ಬ ಹೆಣ್ಣು ಮಗಳು, ಅವಳ ಹೆಸರು ಧರ್ಮಮ್ಮ ಅಂತ ಹೇಳಿ. ನೋಡಲಿಕ್ಕೆ ಬಹಳ ಚಂದ ಇತ್ತು. ಏನು ಕೂದಲ, ಏನು ಕೇಶರಾಶಿ, ರಂಬೆಯೋ ಊರ್ವಶಿಯೋ ಮೇನಕಿಯೋ ತಿಲೋತ್ತಮೆ ಎನ್ನುವ ಹಂಗ ಕೇಶರಾಶಿಯನ್ನ ಹೊತ್ತುಕೊಂಡು ಧರೆಗೆ ಇಳಿದಂತ ದೇವತೆ ಹಂಗ ಕಾಣ್ತಿದ್ದ. ಆ ಹೆಣ್ಮಗಳ ಮೈಯಾಗ ಒಂದು ದೆವ್ ಬಡದಿತ್ತು. ದೆವ್ ಬಡದ. ಆ ದೆವ್ವ ಬಡದ್ರೆ ಇನ್ನೊಬ್ರಿಗೆ ಕಾಟ ಕೊಡ್ತಿದ್ದಿಲ್ರಿ.
ಅಜ್ಜೋರು ಅಷ್ಟಾವರಣ ಕೀರ್ತನ ಕಥಾ ಮಾಲಿಕೆ ಅಂತ ಒಂದು ಪುಸ್ತಕ ರಚನೆ ಮಾಡಿದ್ದಾರೆ. ಅದರೊಳಗೆ ದೆವ್ವದ್ದು ವಿಷಯಗಳನ್ನ ಅಜ್ಜೋರು ಚೆನ್ನಾಗಿ ಬರೀತಾರೆ. ಅದನ್ನ ನೀವು ಓದ್ರಿ ತಮ್ಮ ತಗೊಂಡು. ದೆವ್ವ ಏನ್ ಮಾಡ್ತದ ಅಂದ್ರ, ಗಂಡು ದೆವ್ವ ಹೆಣ್ಣು ದೇವಿಗೆ ಬಡದ್ರ, ಹೆಣ್ಣು ದೆವ್ವ ಗಂಡು ದೇವಿಗೆ ಬಡಿತಂದ್ರ, ಈಗ ಹೆಣ್ಮಗಳಿಗೆ ಗಂಡಸ ದೇವ್ರು ಬಡದದ, ಆ ದೇವ್ ಬಡದ್ರ ಆ ಹೆಣ್ಮಗಳು ಏನ್ ಮಾಡ್ತಾಳ್ರಿ, ಹಿಂದ ದೋತ್ರ ಉಟ್ಕೊಂಡು ಹೋಗಿದ್ಲಂತ. ಈಗ ಏನಿಲ್ರಿ, ನೈಟ್ ಪ್ಯಾಂಟು ಬರ್ಮೋಡ್ ಹಾಕೊಂಡು ಬಾವು ಅಂತ ಓಡದ ಈಗ ಬೀಡಿ ಸೇತಿದ್ರಿ, ಬೀಡಿ ಸೇದದ್ರಿ, ಗುಟ್ಕಾ ತಿನ್ನಂಗಿದ್ರೆ ಗುಟ್ಕಾ ತಿನ್ನೋದ್ರಿ. ಅವರವರ ಭಾವಗಳನ್ನ ಬದಲಿ ಮಾಡೋದ್ರಿ, ವಿಕಾರ ಮನೋಭಾವ ಮಾಡೋದು. ಅದೇ ಒಂದು ಗಂಡಿಗೆ ಹೆಣ್ಣು ದೇವ ಬಡಿತಾ ಅಂದ್ರ ಸೀದಾ ಅಡಿಗೆ ಮನೆಗೆ ಹೋಗೋದು, ಏನ್ ಮಾಡುತ್ತ ರೊಟ್ಟಿ ಬಡಿಯೋದು. ಇದನ್ನ ಅಜ್ಜೋರು ಬಹಳ ಚೆನ್ನಾಗಿ ಬರದಾರ, ಅದನ್ನ ಓದ್ಬೇಕು. ಆಗ ಕುದುರೆ ಮೋತಿ ಮಂಗಳೂರು ಒಳಗ ಧರ್ಮಂ ಮನೆಗೆ ದೆವ್ವ ಬಡದ. ಅದ್ ಏನ್ ಮಾಡ್ತಿರ್ತೀರಿ ಅಂದ್ರ, ಆ ಹೆಣ್ಮಗಳ ಮೈಯಾಗ ದೆವ್ ಬಂತಂದ್ರ ಅದು ಎಲ್ಲರಿಗೂ ಗುಳಿಗೆ ಕೊಡ್ತಿರ್ತೀರ. ದೇವ್ ಏನ್ ಮಾಡ್ತಿದ್ರಿ, ಗುಳಿಗೆ ಕೊಡ್ತಿ. ಆ ಗುಳಿಗೆ ತಗೊಂಡ್ರೆ ಎಲ್ಲರೂ ಆರಾಮ ಹಾಕಿದ್ರಿ. ಮತ್ತೆ ಇಟ್ಟು ಚಲೋ ಮಾಡ್ತಿದ್ರೆ ದೇವ್ ಇರ್ಲಿ ಕಾಯಂ ಅನ್ನೋ ಪೈಕಿ ಅಲ್ರಿ ನಾವು, ಹೌದ್ರಿ? ಯಾರಾದ್ರೂ ಕೇಳಿದ್ರ ಧರ್ಮಮ್ಮನ ಮೈಯಾಗ ದೇವ್ ಬಂದಾಗ, ಧರ್ಮಮ್ಮ ನೀ ಯಾರು ಅಂತ ಕೇಳಿದ್ರ ಆಕೆ ಹೆಸರು ಹೇಳ್ತಿದ್ದಿಲ್ರಿ. ಒಟ್ಟು ಚಲೋ ದೆವ್ವ, ದೇವ್ದೊಳು ಚಲೋ ದೆವ್ವ ಅದ ಅಂತ ಗ್ಯಾರಂಟಿ ಆಯ್ತಲ್ಲ, ಚಲೋ ದೇವ್ರಿ ಅದು. ಅಜ್ಜೋರು ಆ ಕುದುರೆ ಮೋತಿ ಮಂಗಳೂರಿಗೆ ಹೋದ್ರು. ಅಜ್ಜೋರ್ದು ತ್ರಿಕಾಲ ಲಿಂಗ ಪೂಜೆ ನಡೀತ್ರಿ. ಅಜ್ಜೋರ ಆಶೀರ್ವಚನ ನಡೀತು, ಕೀರ್ತನ ನಡೀತು, ಪುರಾಣ ನಡೀತು, ಪಂಚಾಕ್ಷರಿ ಅಜ್ಜೋರ್ದು ಶಿಷ್ಯ ಬಳಗದ ಸಂಗೀತ. ಇವರು ಎಲ್ಲಿ ಕಾಲಿಡ್ತಾರೆ ಆ ಊರೆಲ್ಲ ಸಂಗೀತಮಯವಾಗ್ತಿತ್ತು, ಆ ಊರೆಲ್ಲ ಪಾವನಮಯವಾಗ್ತಿತ್ತು. ಪಂಚಾಕ್ಷರ ಅಜ್ಜವರು ಪಾದವಿಟ್ಟಿದ್ದು, ನೀನು ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್, ಜಲವೇ ಪಾವನ ತೀರ್ಥ. ಅವನ ಒಲುಮೆ ಆಯಿತು ಅಂದರೆ ನೀರು ತೀರ್ಥವಾಗ್ತದೆ. ಹಾಗೆ ಅಜ್ಜೋರು ಆ ಊರೊಳಗಿರ್ಬೇಕಾದ್ರೆ ಈಗೇನು ಧರ್ಮಮ್ಮಗೆ ದೇವ್ ಬಡದಿತ್ತಲ್ರಿ, ಅಜ್ಜೋರಂದ್ರು, ಅಜ್ಜೋರ ನಮ್ಮೂರಾಗ ಒಂದು ಚಲೋ ದೇವ್ ಐತ್ರಿ. ಅಜ್ಜೋರ್ ಗಾಬ್ರದ, ನಿಮ್ಮ ಚಲೋ ದೇವ ಎಲ್ಲ ಕೆಟ್ಟ ದೇವ ಕೇಳಿ, ಇದು ಚಲೋ ದೇವ್ ಯಾವುದು ಅಂದ್ರೆ ಅಜ್ಜೋರು, ಇಲ್ರಪ್ಪ ಜೈನ ಧರ್ಮದ ಹೋಗ್ಬೇಕಿ ಧರ್ಮಮ್ಮ ಅಂತ ಅದಾಡ್ರಪ್ಪ, ಬಹಳ ಚಲೋ ಹೆಣ್ಮಗಳ್ರಿಪ್ಪ, ಆಕಿಗೆ ದೇವ್ ಬಡಿತಂದ್ರ ಊರಾಗ ಯಾರಿಗಾರ ಆರಾಮ್ ಇಲ್ಲ ಅಂದ್ರಪ್ಪ ಆಕಿರಿ ಗುಳಿಗಿ ಕೊಡ್ತಾಳ್ರಿಪ್ಪ. ಆ ಗುಳಿಗಿ ನಾವು ರೊಕ್ಕ ಕೊಟ್ರ ಆ ಗುಳಿಗಿನ ಎಲ್ಲಿಂದ ತಂದು ಕೊಡ್ತಾಳಂದ್ರ ಗದಿಗೆ ಗದಿಗೆ ಹೋಗಿ ತಂದು ಕೊಡ್ತಾಳ್ರಿ ಅಂದ್ರು. ಅಜ್ಜೋರು ಗಾಬರಿ ಆದ್ರು, ಅಂತ ದೇವ್ ಐತದು ಅಂದ. ಹ್ಞೂನ್ರಿಪ್ಪ. ಊರಾಗ ಮಂದಿ ಆಕಿ ದೆವ್ವ ಬಿಡಿಸ್ಬೇಕು ಅಂತ ತಯಾರಾದ್ರು. ಅವ್ರ ಮನೆಯವರೆಲ್ಲರೂ ಕೂಡಿಕೊಂಡು ಈ ಮಂತ್ರವಾದಿಗಳನ್ನ ಕರೆಸಿದ್ರು. ಅವರು ಇಂದ್ರಜಾಲ, ಮಹೇಂದ್ರಜಾಲ ಎಲ್ಲ ಮಂತ್ರಗಳನ್ನ ಕಲಿತಿದ್ರು. ಅವರು ಧರ್ಮಮ್ಮನ್ನ ಹಿಂಗ ಮುಂದೆ ಕುಂದರಿಸಿ ಹಿಂಗೊಂದು ಚಿತ್ತಾರವನ್ನ ಬಿಡಿಸಿ, ಅವನು ಮಂತ್ರವಾದಿ ಇಟ್ಟುದ್ದ ಗಡ್ಡ ಬಿಟ್ಟಿದ್ದ. ತಮ್ಮ ಹಟ್ಟಿ 32 kg ಇತ್ರಿ, ತಿಳ್ಕೊಬೇಕಿಟ್ಟ ಮುಂದಿನ ತಿಳ್ಕೊಬೇಕ. ಹಟ್ಟಿ 32 kg ಇಟ್ಟುದ್ದ ಗಡ್ಡ ಬಿಟ್ಟಿದ್ದ, ಹಿಂಗ್ ಕುಂಕುಮ ಹಚ್ಚಿದ್ದ, ಕ್ವಾರಿ ಹಲ್ರಿ ಕೈಯಾಗೆಲ್ಲ ಅದನ್ನ ಇದನ್ನ ಕಟ್ಕೊಂಡು ನೋಡೋರ್ನೆಲ್ಲ ಎದಿ ಜಲ್ ಅನಿಸ್ಬೇಕು. ತಮ್ಮ ಎಪ್ಪ ಧರ್ಮಮ್ಮನ ಮುಂದೆ ತಂದು ಕುಂದಿರಿಸಿದ್ರು. ಯಾರು ನೀನು ಅಂದವ. ಧರ್ಮಮ್ಮ ಹಿಂಗ್ ಕುಂತಿದ್ ನೋಡ್ರಿ, ಕೂದಲ ಹಿಂಗ ಹಾಡ್ಕೊಂಡ್ಬಿಡ್ಲಿ. ಮಂತ್ರವಾದಿ ಅಂದ ಒಬ್ಬಕ್ರಿ. ಅವ ಅರ್ಧಮರ್ಧ ಕಲ್ತಿದ್ರಿ, ಟಸ್ ಪುಸ್ ಪುಸ್ ಪಸ್ ಅಂತ ಹೋಗದ ಒಂದಿಷ್ಟು. ಆಕೆ ಅಂದೋ, ನಿನಗ ಚೇಳಿನ ಮಂತ್ರ ಗೊತ್ತಿದ್ದು ನನಗ ಹಾವಿನ ಮಂತ್ರ ಗೊತ್ತೈತೆ ಅಂದಾಕಿ. ಅವ ಮತ್ತೆ ಹಾರಾಡಕತ್ತಿದನ್ರಿ. ಆ ಹೆಣ್ಮಗಳ ಮೈಯೊಳಗೇನು ಬಂದಿತ್ತಲ್ರಿ ದೆವ್ವ, ಆ ಮಂತ್ರವಾದಿಯ ಗಡ್ಡ ಹಿಡಿದು ಹಿಂಗ ಜಗ್ಗಿ ಹೋಗಿದ್ರಿ. ಅವ ಮಂತ್ರವಾದಿ ಅರೇ ಗಡ್ಡ 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 ಅಂದವ. ನನ್ನ ಬಿಡು ಅಂದವ. ನಾನು ನಿಮ್ ದೆವ್ವ ಬಿಡಿಸೋದ್ರ ಕೈ ಬಿಟ್ಟು ನನ್ನ ಜೀವ ಉಳಿಸು ಅನ್ನು ಬೇಡಾಕತ್ತಿ. ನನ್ನ ಏನು ತಿಳ್ಕೊಂಡಿ ನೀನು ಅಂತ. ಇಂಥ ದೆವ್ವ
ಆ ಮಂತ್ರವಾದಿಯನ್ನು ಸಹಿತ ದಿಕ್ಕು ಬದಲು ಮಾಡಿಬಿಡ್ತು. ಊರಾಗ ಮಂದಿ ಅಂದ್ರು, ಈ ದೆವ್ವ ಒಳ್ಳೆಯವ್ರಿಗೆ ಒಳ್ಳೇದೈತ್ರಿ, ಕೆಟ್ಟವ್ರಿಗೆ ಕೆಟ್ಟದೈತಪ್ಪ ದೆವ್ವ ಇದು, ಬಹಳ ಚಲೋ ಐತ್ರಿ. ಅಜ್ಜೋರ್ ಕುಂತ್ಕೊಂಡಾಗ ಧರ್ಮಮ್ಮನ ಕರ್ಕೊಂಡು ಬಂದ್ರು. ಯಪ್ಪ, ನಮ್ಮೂರಿನ ಜೈನ ಧರ್ಮದ ಧರ್ಮಮ್ಮದಪ್ಪ, ಈಕಿ ದೆವ್ವ ಬಡಿತೈತ್ರಿಪ್ಪ, ಭೂತ ಬಡಿತೈತ್ರಿಪ್ಪ, ಸ್ವಲ್ಪ ನೋಡ್ರಿ ಅಂದ್ರು. ಹಿಂಗ ನೋಡ್ರಿ ಅಂದ ತಕ್ಷಣ ಧರ್ಮಮ್ಮನ ಮೈಯಾಗ ದೆವ್ವ ಬಂತ್ರಿ. ಅಜ್ಜೋರು ಹಿಂಗ ತಂಬೂರಿಯ ತಂತಿಯನ್ನು ಹಿಂಗ ಮೀಟಿದ, ಆ ಸ್ವರವೇ ಹಂಗ್ರಿ. ಹೋದ ಸ್ವರ ಮತ್ತೆ ಬರಬೇಕಾಗಿತ್ತು ಅಂದ್ರೆ ಅದು ಸಂಗೀತದ ಸಪ್ತ ಸ್ವರವೇ ಅದಕ್ಕೆ ಕಾರಣ ರೀ. ಉಸಿರು ಹೊರಗೆ ಬರಬೇಕಾಗಿತ್ತು ಅಂದ್ರೆ ಕಾರಣ ರೀ. ಅಜ್ಜೋರು ಈ ತಂಬೂರಿಯ ಈ ಜೈಂಕಾರದ ನಾದವನ್ನ ಕೇಳಿದ ತಕ್ಷಣನೇ, ಅಜ್ಜೋರ ಲಿಂಗ ನುಡಿಯನ್ನ ಕೇಳಿದ ತಕ್ಷಣ ಧರ್ಮಮ್ಮನ ಮೈಯಾಗ ದೆವ್ವ ಬಂತು. ಯಾರು ನೀನು ಅಂದ್ರು ಅಜ್ಜೋರು. ಯಪ್ಪಾ, 1000 ಮಂದಿ ಸವಾಲ್ ಹಾಕಿದ್ರು ಸಹಿತ ನನ್ನ ಹೆಸರು ಹೇಳಿಲ್ರಪ್ಪ. ಎಂತೆಂತ ಮಂತ್ರವಾದಿಗಳು ಬಂದ್ರು ಸಹಿತ ನಾ ಅವರ ಮಂತ್ರ ತಂತ್ರ ಕುತಂತ್ರ ಅತಂತ್ರ ಪರತಂತ್ರಕ್ಕೂ ಸಹಿತ ನಾ ಅಂಜಿಲ್ರಿಪ್ಪ. ನೀವು ಬಂದಿರಿಪ್ಪ, ನೀವು ಪರಮ ತಪಸ್ವಿಗಳು, ನೀವು ಲಿಂಗಾಂಗ ಸಾಮರಸ್ಯವನ್ನು ಅಳವಡಿಸಿಕೊಂಡವರು, ಮೇಲಾಗಿ ಹಾನಗಲ್ಲ ಕುಮಾರ ಶಿವಗಳ ಪರಮ ಶಿಷ್ಯರು ನೀವಂತ ನನಗೆ ಗೊತ್ತಿರಪ್ಪ. ನಾ ಈ ಊರಿನ ಹನುಮಂತಪ್ಪ ಡಾಕ್ಟರ್ ಅಂತ ಹೇಳ್ರಪ್ಪ ಅಂದಕ್ಕೆ. ಅಜ್ಜರಂದ್ರು, ಯಾರು ನೀನು? ಹನುಮಂತಪ್ಪ ಡಾಕ್ಟರ್ ಅಂತ ನನ್ನ ಹೆಸರಪ್ಪ. ಈಕಿ ಮೈಯಾಗ ಯಾಕೆ ಬಂದಿ ಅಂದ್ರ ಅಜ್ಜರ್. ಅಜ್ಜರ ಅದು ದೊಡ್ಡ ಕತ್ತಿ ಐತ್ರಿ, ಮತ್ತೆ ಹೇಳೇ ಹೆಂಗ ಬಂದ ಬಿಟ್ಟಿ ಮೈಯಾಗ ಹೇಳೇ ಹೋಗಂದ್ರ ಅಜ್ಜವ್ರು. ಏನಿಲ್ರಿ ಅಜ್ಜಾರ, ನಮ್ಮ ಮನೆ ಇಲ್ರಿ, ಆಕಿ ಮನಿ ಅಲ್ರಿ. ನನ್ನ ಮನೆ ಇಲ್ರಿ, ಆಕಿ ಮನಿ ಅಲ್ರಿ. ನಾನು ಅವಳ ಚೆಲುವಿಗೆ, ಅವಳ ಸೌಂದರ್ಯಕ್ಕೆ ನನ್ನ ಮನಸ್ಸು ಮಾರು ಹೋಗಿತ್ರಿಪ್ಪ. ಅವಳನ್ನ ನನ್ನವಳನ್ನಾಗಿ ಮಾಡಬೇಕು ಅನ್ನುವ ನಿತ್ಯಲು ಸಹಿತ ಕಾಮದ ಕಣ್ಣಿನಿಂದ ನೋಡ್ತಾ 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 ನನಗೆ ಸಾವು ಬಂದ್ಬಿಡ್ತೀರಿ ಅಜ್ಜರ. ನಾನು ಸತ್ತು ಹೋಗ್ಬಿಟ್ಟೆ, ಮತ್ತೆ ನನ್ನ ಆಸೆ ತೀರಿಸ್ಕೊಳ್ಬೇಕಂತ ಈಕಿ ಮೈಯಾಗ ದೆವ್ವಾಗಿ ಬಂದಿ ನೋಡ್ರಿ. ಊರ್ ಮಂದಿ ಗಾಬರಿ ಆದ್ರು. ಅಜ್ಜವ್ರು ಕೇಳಿದ್ರು, ನಿಮ್ ಊರಾಗ ಹನುಮಂತಪ್ಪ ಡಾಕ್ಟರ್ ಇದ್ದಿದ್ದು ಖರೆ ಐತೇನು? ಖರೆ ಐತ್ರಿ ಅಜ್ಜಾರ, ಇದ್ದಿದ್ದು ಖರೆ ಅದ ರೀ. ಅಲ್ಲ, ಇದು ಏನ್ ಮಾಡ್ತದ ದೆವ್ವ ಅಂದ್ರು. ಏನಿಲ್ರಿ ಅಜ್ಜಾರ, ಆರಾಮಿಲ್ಲ ಅಂದ್ರ ತೆಲ್ನೀವು ಬಂದವ್ರಿಗೆ ಜ್ವರದ ಗುಳಿಗೆ ಕೊಡ್ತೈತೇನು? ತೆಲ್ನೀವು ಬಂದವ್ರಿ ತೆಲ್ನೀವಿನ ಗುಳಿಗಿರಿ, ಜ್ವರ ಬಂದವ್ರಿ ಜ್ವರದ ಗುಳಿಗಿರಿ, ಕೈ ಕಾಲು ನೋವು ಆದ್ರೆ ಕೈ ಕಾಲು ನೋವು ಗುಳಿಗಿರಿ. ಒಟ್ಟು ಈಗ ನಮ್ಮದು ಸಹಿತ ಯವ್ವ ಕಾಲನ್ನ ನಮ್ಮನೆ ಅಡ್ಡನಿಗೆ ಅದಂಗ ಆಗ್ಯವ್ರಿ. ಒಟ್ಟು ಗುಳಿಗೆ ಬೇಕಲ್ರಿ? ಒಟ್ಟು ಗುಳಿಗಿಲ್ಲ ಅಂದ್ರೆ ನಮ್ದು ಏನು ನಡೆಯಂಗಿಲ್ರಿ ಬದುಕು. ಗುಳಿಗೆ ಕರೆಕ್ಟ್ ಕೊಡ್ತಾನೆ ಅಂದ್ರೆ ಅಜ್ಜವ್ರು ಕರೆಕ್ಟ್ ಕೊಡ್ತೀರಿ. ಅಜ್ಜವ್ರು ಮತ್ತೆ ಮಾತಾಡ್ಸಿದ್ ದೆವ್ವನ್, ಏನಪ್ಪಾ ಹನುಮಂತಪ್ಪ ಗುಳಿಗೆ ಎಲ್ಲಿಂದ ತರ್ತಿ? ಅಜ್ಜವ್ರ, ನಾ ಗದಿಗ್ ಹೋಗಿ ಬರ್ತೇನ್ರಿ. ಎಲ್ಲಿ ಕುದುರೆ ಮೋತಿ ಮಂಗಳೂರು, ಎಲ್ಲಿ ಗದಗ್ರಿ, ಅಲ್ಲಿ. ಹೌದು, ನೀ ಹೆಂಗ್ ತರ್ತೀಯಪ್ಪ? ರಾತ್ರಿ ಹೋಗ್ತೀನ್ರಿ ಅಜ್ಜರ. ಬೆಳಕಿಂಡಿ ಹಿಂದೆ ಬೆಳಕಿಂಡಿ ಇದ್ದೀವ್ರಿ, ಈಗೇನಿಲ್ರಿ ಬೆಳಕಿಂಡಿ ಇಲ್ರಿ. ಈಗ ಬೆಳಕಿಂಡಿ ಅಲ್ಲ, ಈಗ ಬೆಳಕಿಂಡಿ ಅಲ್ಲಿ ನೀವು ಉಳ್ಕಂಡಿ ಅನ್ನೋದಷ್ಟೇ ಇಟ್ಕೋಬೇಕಾಗಿಟ. ಬೆಳಕಿಂಡಿ ಇಲ್ರಿ. ಆ ಬೆಳಕಿಂಡ್ಯಾಗ ಹೋಗಿರಿ ಅಜ್ಜಾರ, ಅವ್ರ ಗಲ್ಲಾದಾಗ ರೊಕ್ಕ ಹಾಕಿ ಯಾವ ಗುಳಿಗೆ ಬೇಕೋ ಆ ಗುಳಿಗೆ ತರ್ತೀನಿ ನೋಡ್ರಿ ಅಜ್ಜಾರ ಅಂದ್ರದು ದೆವ್ವ. ಅಜ್ಜೋರು ಬಹಳ ಗಾಬರಿ ಆಗ್ರಿ. ಅಷ್ಟಕ್ಕೆ ಬಿಡ್ಲಿಲ್ರಿ. ಒಬ್ಬ ವ್ಯಕ್ತಿಯನ್ನು ಗದಿಗೆ ಕೊಟ್ಟು ಕಳಿಸಿದ್ರು. ಯಾವ ಅಂಗಡಿ ಏನಾಗ್ಯದ ಅಂತ ಕೇಳ್ಬೇಕು. ಅವ್ರು ಬಂದು ಕೇಳಿದ್ರು, ನಿಮ್ ಗುಳಿಗಿ ಇಲ್ಲಿಟ್ಟಿದ್ದು ಸರಿಯಾಗದವೇನ್ರಿ? ಇಲ್ರಿ, ಇಲ್ಲೇನು ಗುಳಿಗಿ ಇಟ್ಟಿರ್ತಿದ್ವಿ ನಾವು, ತೆಲ್ಲಿವಿನ ಗುಳಿಗಿ, ಜ್ವರದ ಗುಳಿಗಿ, ಆ ಗುಳಿಗಿ, ಎಲ್ಲಾ ಗುಳಿಗಿ ಹೇಳಿದ್ರು. ಆದ್ರೆ ಗುಳಿಗಿ ಖಾಲಿ ಆಗಿರ್ತವ್ರಿ. ಗುಳಿಗಿ ಬೆಲೆ ಮಾತ್ರ, ಆ ರೊಕ್ಕ ಮಾತ್ರ ಗಲ್ಲಾದಾಗಿರ್ತದ. ಅದು ಯಾರು ತಗೊಂಡು ಹೋಗಾರ ಗೊತ್ತಿಲ್ರಿ ಅಂದ್ರ ಅವ್ರ ಗದಿಗಿನವ್ರು. ಈ ಸುದ್ದಿ ಅಜ್ಜೋರಿಗೆ ಬಂದು ಹೇಳಿದ್ರು. ಅಜ್ಜೋರಂದ್ರು, ಅಲ್ಲ ಹನುಮಂತಪ್ಪ, ಇಟ್ಟು ಚಲೋ ಮನುಷ್ಯ ನೀನು, ಇಟ್ಟು ಚಲೋ ಮನುಷ್ಯ ನೀನು, ಈ ಹೆಣ್ಮಗಳ ಮೈಯಾಗ ದೆವ್ವ ಆಗಿ ಯಾಕೆ ಬಂದ್ಯಪ್ಪ? ಅಜ್ಜರ, ಏನ್ ಹೇಳ್ರಿ, ಹಿಂದಿನ ಜನ್ಮದೊಳಗ ಮಾಡಿದ ಪಾಪ ದೆವ್ವ ಹೇಳಾಕತೈತ್ರಿ. ಏನಂತದ್ರಿ? ಅದನ್ನೇ ಕವಿಗಳಂತಾರ, ಏನು ನಿನ್ನಯ್ಯ ಪೆಸರು ಪೇಳ್ ನಿನ್ನಗೇನು ಕಾರಣಮಿ ಮರುಳತನ ಮೇನಿರುವುದೆನ್ನೆಲ್ಲಂ ನಿನ್ನುಶುರು ಮಾಜದಲೆ. ಹೇಳು, ನಿನ್ನ ಹೆಸರೇನು? ಇವಳು ಮೈಯಾಗ ಬಂದ ಕಾರಣ ಹೇಳು, ನಿನ್ನ ಹೆಸರು ಹೇಳ್ಬಿಡಪ್ಪ.
ಅವಾಗದಂತದ ಎನೆ ಪಿಸಾಚವು ಕೇಳಿ ಮಾರೆರೆ ಎನಗಿವುದು ಹನುಮಂತ ಪೆಸರಿ ಹಿಂದಿನ ಜನನದೋಳು ಪಾಪ ವಶದಿಂ ವಿಷಯ ವಾಸನೆಯಂ. ಕವಿಗಳು ಅರಿತಾರೆ, ಸದಾಶಿವ ಕವಿಗಳಂತಾರೆಪ್ಪ, ಹಿಂದಿನ ಜನ್ಮದೊಳಗೆ ವಿಷಯ ವಾಸನೆಯಿಂದ ಮಾಡಬಾರದು ಪಾಪ ಮಾಡಿ, ತಿನ್ನಬಾರದು ತಿಂದು, ಪಡಬಾರದು ಕಷ್ಟಪಟ್ಟು ಈ ಜನ್ಮದೊಳಗೆ ನಾ ದೆವ್ವಾಗಿ ಬಂದೀನಿ ಅಪ್ಪ ಅಂದು. ಹೌದು, ದೆವ್ವಾಗಿ ಬಂದಿರಿ, ಹೋಗೋದು ಯಾವಾಗ ಅಂದ್ರ ಅಜ್ಜವ್ರು. ಹೋಗೋದು ಯಾವಾಗ? ಏನಿಲ್ರಿ ಅಜ್ಜಾರ, ನೀವು ನಮ್ಮೂರ ಕೀರ್ತನ ಮಾಡ್ಬೇಕ್ರಿ. ಯಾವ್ದ್ರಿ? ದೆವ್ವ. ನೀವು ನಮ್ಮೂರ ಕೀರ್ತನ ಮಾಡ್ಬೇಕ್ರಿ, ನಾನು ನಿಮ್ ಕೀರ್ತನ ಕೇಳ್ಬೇಕ್ರಿ, ನಿಮ್ ಕೀರ್ತನ ಕೇಳಿ ನಾವು ಹೋಗ್ತೀವಿ ನೋಡ್ರಿ. ಬಾ 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 ಬಾ, ದೆವ್ವ ಕೀರ್ತನ ಕೇಳ್ಬೇಕಂತದ್ರಿ. ಈ ಮನುಷ್ಯರೇ ಕೇಳಕ್ ಒಲ್ಲೆ ಅಂತಾರ. ಈಗ ಬೇರೆ ರೀ ಹಾಡ್. ನಮ್ ಬಸವರಾಜ ನಾವು ಆ ಕಡೆ ಹೋಗಿದ್ದೆವು, ಒಂದು ಮನಿಗೆ ಹೋಗಿದ್ದೆವು. ತಂಗಿ, ಸ್ವಾಮಿಗಳು ಬಂದಾರ, ಒಂದು ಹಾಡ್. ನಾ ಕಣ್ಣು ಮುಚ್ಚ ಕುಂತೀನಿ. ಹುಡುಗಿ ಏನ್ ಹಾಡ್ಬೇಕ್ರಿ? ವಚನ ಹಾಡ್ತದ, ಭಾವಗೀತೆ ಹಾಡ್ತದ, ಭಕ್ತಿಗೀತೆ ಹಾಡ್ತದ, ಏನಿಲ್ರಿ ಗಿಚ್ ಗಿಲಿಗೀಲಿ ಅಂತ್ರೇವ. ದಿಕ್ಕ ಬದಲಾಗಿ ಹೋತ್ ನನಗ. ಎಲ್ಲಿಗೆ ಬಂತು ಹೋಮಾರೆ ಸಂಗೀತ ಅನ್ನಿನ? ಯಾ ಹಾಡ, ಯಾ ಪಾಡ, ಏನ್ ಜೀವನದ ಗೋಳ ತಿಳಿಗ್ರಿ. ಇಲ್ಲಿ ಕೇಳ್ರಪ್ಪ, ಅಜ್ಜೋರ್ದು ಕೀರ್ತನ ಕೇಳಬೇಕು ಅಂತದ್ದು ದೇವ್ರಿ. ಅಜ್ಜವರು ತಮ್ಮ ಕೀರ್ತನ ತಯಾರು ಮಾಡ್ರಪ್ಪ ಅಂದ್ರ ಅಜ್ಜೋರ್. ಆ ದೆವ್ವಕ್ಕ ಅಜ್ಜೋರ್ ಏನು ಕೊಟ್ರು ಅಂದ್ರೆ 2 ಉತ್ತತ್ತಿ ಕೊಟ್ರು. ತಗೋ ಇದನ್ನ ತಿನ್ನು. ಅದು ತಿಂತು ಅಜ್ಜೋರು ಕೀರ್ತನವನ್ನು ಮಾಡಕ. ಏನೋ ಕೀರ್ತನಕ್ಕೆ ನಿಂತು ಬಿಟ್ರೆ ಸಾಕ್ಷಾತ್ ಭಗವಂತನೇ, ನಟರಾಜನಂಗ. ನಟರಾಜ ನೀವತ್ತಿಗೆ ನೋಡ್ರಿ ಏನ್ರಿ? ಅಜ್ಜೋರಿಗೊಂದಲ್ಲಿ ನಟರಾಜನ ಒಂದು ಮೂರ್ತಿ ಅದಲ್ಲ, ಗದ್ದಿಯೊಳಗದ ನೋಡ್ರಿ. ಒಬ್ರು ಅಲ್ಲಿ ಅದ ನೋಡ್ರಿ ಗದ್ದಿಯೊಳಗ, ನಟರಾಜನಂತೆ ಅಜ್ಜೋರ್ ಕೀರ್ತನ ಮಾಡಕ್ ಹತ್ತಿ ಬಿಟ್ರೆ ಸಾಕ್ಷಾತ್ ದೇವಲೋಕದ ಪರಮೇಶ್ವರನೇ ಪಂಚಾಕ್ಷರೀಶ್ವರನಾಗಿ ಬಂದಾನಂತ ತಿಳ್ಕೊಂಡು ಜನ ಅಜ್ಜೋರನ್ನ ಅಷ್ಟು ಚಂದ ಕೊಂಡಾಡ್ತಿತ್ತು. ಅಜ್ಜೋರು ಕೀರ್ತನ ಮಾಡಿದ್ರು. ಆ ಹನುಮಂತಪ್ಪ ದೆವ್ವ ಏನು ಧರ್ಮಮ್ಮನ ಮೈಯಾಗಿ ಬಂದಿದ್ನಲ್ಲ, ಅಜ್ಜೋರ ನಿಮ್ ಕೀರ್ತನ ಕೇಳಿ ನನಗ್ ಬಹಳ ಆನಂದ ಆತ್ರಿ ಅಂತ ತಿಳ್ಕೊಂಡು ತನ್ನಗ್ ಶರಿಗಿನ್ಯಾಗ 20 ರೂಪಾಯಿ ಕಟ್ಕೊಂಡಿದ್ರಿ. ಅದು ದೇವ್. ಅಜ್ಜೋರ ತಗೊಂಡ್ರಿ ಇದನ್ನ 20 ರೂಪಾಯಿ. ಇದು ಎದಕ್ಕ ಅಂದ್ರ ಅಜ್ಜೋರು, ಇಲ್ರಿ ನಿಮ್ ಕೀರ್ತನ ಕೇಳಿನಿ, ಕವಿ ಕಲಾವಿದರಿಗೆ ತತ್ವಬಲ್ಲವರಿಗೆ ಒಂದು ತುತ್ತು ಅನ್ನವ ನಿಕ್ಕಿದರೆ ಅದು ಭಗವಂತನ ಉಣಿಸ್ತಂಗಂತ್ರಿಪ್ಪ. ದೇವ್ ಹೇಳಕತ್ತಿದ್ರಿ ವೇದಾಂತ. ತತ್ವಬಲ್ಲವರಿಗೆ ಒಂದು ತುತ್ತು ಅನ್ನವ ನಿಕ್ಕಿದರೆ ಅದು ಭಗವಂತನ ಉಣಿಸ್ತಂಗಂತ್ರಪ್ಪ. ನಿಮ್ಮಂತ ಮಹಾತ್ಮರಿಗೆ ಕೊಟ್ರೆ ಅದು ಪರಮಾತ್ಮನಿಗೆ ಕೊಟ್ಟಂಗದ್ರಪ್ಪ. ಇದು 20 ರೂಪಾಯಿ ತಗೊಳ್ರಿ. ಅದಕ್ಕ ಸಿದ್ಧವೀರ್ ಕವಿ ಸ್ವಕ್ಕೆಯವರು ಪಂಚಾಕ್ಷರಜ್ಜೋರ ನಾಮಾವಳಿ ಒಳಗೆ ಬರೀತಾರೆ, ಭೂತದಿಂದ ಕಾಣಿಕೆಯನ್ನು ಪಡೆದೆ ನೀನೆ ಗುರುವೆ ಪಂಚಾಕ್ಷರಿ. ಭೂತದಿಂದ ಕಾಣಿಕೆಯ ಪಡೆದ ಗುರುವರ ಆಸೆ ಅಳಿಸಿ ಮುಕ್ತಿ ನೀಡಿ ಹರಸಿದ ಪಂಚಾಕ್ಷರ. ಗದುಗಿನ ಗಿರಿಗಂಧರ್ವ ಗಾನಯೋಗಿ ಗುರುವರ ಇನ್ನರಸಿ ಬಾದವರಿಗೆ ನೀನೇ ಸರ್ವೇಶ್ವರ. ಪಂಚಾಕ್ಷರ ಗುರುವಿನ ಮಹಿಮೆ ಕೇಳಲು, ಪಂಚಾಕ್ಷರ ಗುರುವಿನ ಮಹಿಮೆ ಕೇಳಲು, ಕೇಳಿದರೆ ಅರಳುವುದು ನಮ್ಮ ಗರಿಮೆಯು, ಕೇಳಿದರೆ ಅರಳುವುದು ನಮ್ಮ ಗರಿಮೆಯು. ಪಂಚಾಕ್ಷರ ಗುರುವಿನ ಮಹಿಮೆ ಕೇಳಿದರೆ ಅರಳುವುದು ನಮ್ಮಯ ಗರಿಮೆ, ಕೇಳಿದರೆ ಅರಳುವುದು ನಮ್ಮ ಬಾಲಗರಿಮೆ. ಕಾಡಶೆಟ್ಟಿ ಹಳ್ಳಿಯಲ್ಲಿ ಜನಿಸಿ ಬಂದರು, ಗುರುಪಾದ ನೀಲಮ್ಮರ ಮುದ್ದು ಪುತ್ರರು. ಕಾಡಶೆಟ್ಟಿ ಹಳ್ಳಿಯಲ್ಲಿ ಜನಿಸಿ ಬಂದರು, ಗುರುಪಾದ ನೀಲಮ್ಮರ ಮುದ್ದು ಪುತ್ರರು. ಬಾಲ್ಯದಲ್ಲಿ ಗೀತ ಹಾಡಿ ಗುರು ಕರುಣೆ ಪಡೆದರು, ಬಾಲ್ಯದಲ್ಲಿ ಗೀತೆ
ಮಾಡಿ ಗುರು ಕರುಣೆ ಪಡೆದರು ಗುರುಕುಮಾರೇಶನ ಕರಸಂಗಾತರು ಗುರುಕುಮಾರೇಶನ ಕರಸಂಗಾತರು ಸಾಕ್ಷರ ಗುರುವಿನ ಮಹಿಮೆ ಕೇಳಿದರೆ ಅರಳುವುದು ನಮ್ಮ ಬಾಳಗರಿ ಕೇಳಿದರೆ ಅರಳುವುದು ನಮ್ಮ ಬಾಳಗರಿ ಅಂಧ ಅನಾಥರಿಗೆ ತೆರೆದೆ ಶಾಲೆಯನು ಕುಂಟ ಕುರುಡ ಅನಾಥರಿಗೆ ನೀನೇ ಕುಬೇರನು ಅಂಧ ಅನಾಥರಿಗೆ ತೆರೆದೆ ಶಾಲೆಯನು ಕುಂಟ ಕುರುಡ ಅನಾಥರಿಗೆ ನೀನೇ ಕುಬೇರನು ಪುಟ್ಟರಾಜ ಗುರುವಿಗೆ ಗುರುವಾಗಿ ಬಂದನು ಪುಟ್ಟರಾಜ ಗುರುವಿಗೆ ಗುರುವಾಗಿ ಬಂದನು ಕೋಟಿ ಶಿಷ್ಯ ಬಳಗತೆ ಅನ್ನ ವಿದ್ಯೆ ಇತ್ತನು ಕೋಟಿ ಶಿಷ್ಯ ಬಳಗತೆ ಅನ್ನ ವಿದ್ಯೆ ಇತ್ತನು ಅಕ್ಷರ ಗುರುವಿನ ಮಹಿಮೆ ಕೇಳಿದರೆ ಅರಳುವುದು ನಮ್ಮ ಬಾಳಗರಿ ಪಂಚಾಕ್ಷರ ಗುರುವಿನ ಮಹಿಮೆ ಕೇಳಿದರೆ ಅರಳುವುದು ನಮ್ಮ ಬಾಳಗರಿ ಭೂತದಿಂದ ಕಾಣಿಕೆಯ ಪಡೆದ ಗುರುವರ ಆಸೆ ಅಳಿಸಿ ಮುಕ್ತಿ ನೀಡಿ ಹರಸಿದ ಪಂಚಾಕ್ಷರ ಭೂತದಿಂದ ಕಾಣಿಕೆಯ ಪಡೆದ ಗುರುವರ ಆಸೆ ಅಳಿಸಿ ಮುಕ್ತಿ ನೀಡಿ ಹರಸಿದ ಪಂಚಾಕ್ಷರ ಗಂಧರ್ವ ಗಿರಿಗದುಗಿನ ಗಾನ ಯೋಗಿ ಗುರುವರ ಗಂಧರ್ವ ಗಿರಿಗದುಗಿನ ಗಾನ ಯೋಗಿ ಗುರುವರ ನಿನ್ನರಸಿ ಬಾಂಧವರು ನೀನೇ ಸರ್ವೇಶ್ವರ ನೀನೇ ಸರ್ವೇಶ್ವರ ಪಂಚಾಕ್ಷರ ಗುರುವಿನ ಮಹಿಮೆ ಪಂಚಾಕ್ಷರ ಗುರುವಿನ ಮಹಿಮೆ ಕೇಳಿದರೆ ಅರಳುವುದು ನಮ್ಮ ಬಾಳಗರಿ ಪಂಚಾಕ್ಷರ ಗುರುವಿನ ಮಹಿಮೆ ಕೇಳಿದರೆ ಅರಳುವುದು ನಮ್ಮ ಬಾಳಗರಿ ಪಂಚಾಕ್ಷರ ಗುರುವಿನ ಮಹಿಮೆ ಗುರು ಮಹಿಮೆ ಗುರು ಮಹಿಮೆ ಗುರು ಮಹಿಮೆ ಗುರು ಮಹಿಮೆ ಪಂಚಾಕ್ಷರ ಗುರುವಿನ ಘನ ಮಹಿಮೆ ನಾಮಾವಳಿ ಸಿದ್ಧವೀರ ಕವಿ ಸ್ವಕ್ಕಿಯವರು ಬರದಂಗ ಏತಮ್ಮ ಏಯಪ್ಪ ಭೂತದಿಂದ ಕಾಣಿಕೆಯನ್ನು ಪಡೆದೆ ನೀನೆ ಗುರುವೆ ಪಂಚಾಕ್ಷರಿ ಕೀರ್ತನವನ್ನು ಪೇಳಿದಯ್ಯ ನೀನೆ ಗುರುವೆ ಪಂಚಾಕ್ಷರಿ ನಾಮಾವಳಿ ಎಷ್ಟು ಮಂದಿ ಬರ್ತವೆ ಹೇಳ್ರಿ ಪ್ರತಿಯೊಬ್ಬರೂ ಗುರುವಿನ ಪ್ರಸಾದವನ್ನ ತಾವೆಲ್ಲ ಸ್ವೀಕಾರ ಮಾಡ್ತೀರಂದ್ರೆ ಕುಮಾರಜ್ಜೋರ ನಾಮಾವಳಿ ಪಂಚಾಕ್ಷರಜ್ಜೋರ ನಾಮಾವಳಿ ಪ್ರತಿಯೊಬ್ಬರಿಗೂ ಸಹಿತ ಅದು ಕಂಠಸ್ಥವಾಗಿ ನೀವೇನೂ ಮಾಡೋದು ಬೇಕಾಗಿಲ್ಲ 2 ಹೊತ್ತು ಅಜ್ಜೋರ ನಾಮಾವಳಿ ಅಂದ್ಬಿಡ್ರಿ ತಮ್ಮ ನಿಮಗೆ ವಿದ್ಯೆ ಏನೋ ತಾನೇ ಬಂದ್ಬಿಡ್ತದ ಅಜ್ಜೋರ ನಾಮಾವಳಿ ಒಳಗೆ ಅಷ್ಟ ಶಕ್ತಿ ಐತನೋ ತಾವೆಲ್ಲ ನೆನಪು ಮತ್ ಚಲೋ ಹೇಳ್ಯಾರ ಮತ್ ನಾಮಾವಳಿ ಅನ್ಕೊಂತ ಅಲ್ಲಿ ರೂಮ್ನಾಗ ಕುಂತೀರಿ ಮತ್ ಶಾಲೆಗೆ ಹೋಗ್ರಿಪ್ಪ ಒಂದು ಆಫರ್ ಕೊಡೋದಲ್ಲಿ ಇನ್ನೊಂದು ಭಜಿತಿರ್ತದ್ರಿ ಹೇಳಿ ಅಂತ್ರಿ ಅದು ಹನುಮಂತಪ್ಪ ದೆವ್ವ ಅಜ್ಜೋರ ನಿಮ್ಗೆ ಕೀರ್ತನ ಕೇಳಿ ಹೋಗ್ತೀನ್ರಿ ಅಂತ ತಿಳ್ಕೊಂಡು ಕೇಳಿ 20 ರೂಪಾಯಿ ಅಜ್ಜೋರಿಗೆ ಕಾಣಿಕ ಕೊಡ್ತಿರದು
ಅಜ್ಜೋರ್ ತಗೊಂಡು ನೀವು ಹೋಗೋದು ಏನು ಗುರುತವ ಹೇಳು ಅಂದ್ರು. ಅಜ್ಜೋರ ಅಲ್ಲಿ ಗಿಡ ಆಯ್ತು ನೋಡ್ರಿ, ಆ ಗಿಡದ ಟಂಗಿ ಮುರಿದು ರಪ್ಪನ ಬಿತ್ತಂದ್ರ ನಾವು ಹೋದೆಂತ ತಿಳ್ಕೋರಿಪ್ಪ ಅಂತ ತಿಳ್ಕೊಂಡು ಅಜ್ಜೋರ ಪಾದಕ್ಕ ನಮಸ್ಕಾರ ಮಾಡಿ ಹೆಣ್ಮಗಳು ಓಡಿ ಹೋಗಿ ಆ ಗಿಡದ ಟಂಗಿಯನ್ನ ಮುರಿದು ರಪ್ಪನ ಬಿದ್ದ ಹೆಣ್ಮಗಳು. ಆನಂತರ ಧರ್ಮಮ್ಮನ ಕರ್ಕೊಂಡು ಬಂದು ಅಜ್ಜೋರ್ ಪಾದಕ್ಕೆ ಹಾಕ್ತಾರ. ಅಜ್ಜೋರ್ಗೆ ಬಹಳ ಖುಷಿ ಅನಿಸ್ತು. ಏನವಾ ಧರ್ಮಮ್ಮ ಆರಾಮದಿ? ಯಪ್ಪಾ ನಿಮ್ ಕೃಪೆಯಿಂದ ಆರಾಮಾದಿನ್ರಿ. ಆ 20 ರೂಪಾಯಿಯನ್ನ ಅಜ್ಜೋರು ಹಿಂಗ್ ಹಿಡ್ಕೊಂಡ್ರು. ಮಾರೀಶ, ಏನ್ ನಿನ್ ಕರುಣೆ, ನಾನು ಏನು ಬಯಸಲಿಲ್ಲ, ಬಂದ್ಬಿಡ್ತಪ್ಪ. ಬಯಸಿ ಬಂದುದು ಅಂಗ ಭೋಗ, ಬಯಸದೆ ಬಂದದ್ದು ಲಿಂಗ ಭೋಗ. ಅಂಗ ಭೋಗ ಅನರ್ಪಿತ. ನೋಡಿ, ಯಾವುದು ಬಯಸಲಾರ್ದಂಗ ಬರ್ತದ ಅದು ಲಿಂಗ ಭೋಗ. ಅದನ್ನೇ ಗುರುಗಳು ಹೇಳಿದ್ರು, ಆಶೆಯನ್ನ ಜಯಿಸಿದ್ವಿ ಅಂದ್ರ ಈಶ ನಮ್ಮ ಹತ್ರ ಬರ್ತಾನಂತ. ಆಸೆನೇ ನಾವು ಜಯಿಸಲಿಲ್ಲ ಅಂದ್ರೆ ಈಶ ನಮ್ಮ ಹತ್ರ ಹೆಂಗ್ ಬರ್ತಾನೆ ಹೇಳಿ ನೋಡೋ. ಈ ಭೂತದಿಂದ ಕಾಣಿಕೆಯನ್ನು ಪಡೆದಂತ ಕೀರ್ತಿ ಇಡೀ ಕುದುರೆ ಮೋತಿ ಒಳಗಳೆಲ್ಲ ಪಸರಿಸ್ಬಿಡ್ತು. ಸುತ್ತಲೂ ಹಳ್ಳಿಗಳೆಲ್ಲ ಅಜ್ಜೋರ ಕೀರ್ತಿ ಬೆಳಗಲಿಕ್ಕೆ. ಅಜ್ಜೋರು ವೇಷದಲ್ಲಿ ಅಷ್ಟೇ ಅಧಿಕರಾಗಿರಲಿಲ್ಲ, ಭಾಷೆಯಲ್ಲಿ ಅಧಿಕರಾಗಿತ್ತು. ದನ ದೊರಕಿ ನಿಸ್ಪೃಹಲ್ಲದೈ, ದನ ದೊರಕದೆ ನಿಸ್ಪೃಹನಲ್ಲವಯ್ಯ. ಏಕಾಂತ ದ್ರೋಹಿ ಗುಪ್ತ ಗಾತಂಗೆ ಸಕಲೇಶ್ವರ ದೇವರು ಒಲಿ 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 ಎಂದರೆ ಅದೆಂತೊಲಿವನಯ್ಯ ಅಂತಾರೆ ಸಕಲೇಶ ಮಾದರಸು. ವೇಷದಲ್ಲಿ ಅಧಿಕ, ಭಾಷೆಯಲ್ಲಿ ಅಧಿಕನಲ್ಲವಯ್ಯ. ಏ ತಮ್ಮ, ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ. ಎಲ್ಲರೂ ನುಡಿ ಶುಚಿರ್ಭೂತರೇ, ನಡೆ ಇಲ್ಲ. ಅಜ್ಜೋರು ನುಡಿನೂ ಹಾಗೆ ಇತ್ತು, ನಡಿನೂ ಹಾಗೆ ಇತ್ತು. ಅವ್ರು ಎಂದೂ ಸಹಿತ ನನಗೆ ಬೇಕು ಅನ್ನುವ ಭಾವನೆಯನ್ನೇ ತಾಳ್ಲಿಲ್ರಿ. ನಿರಾಶವಾದಂತ ಮನೋಭಾವ. ಪೂಜ್ಯ ಪುಟ್ಟರಾಜ ಅಜ್ಜೋರು ಅವ್ರ ಬದುಕಿನೊಳಗೂ ಒಂದಿಷ್ಟು ಘಟನಾ ನಡೀತು. ತಮ್ಮ, ಈ ದೆವ್ವ ಬಿಡಿಸೋ ಸ್ವಲ್ಪ ಇಲ್ಲಿ ಬಾಗಲಕೋಟೆ ಹತ್ರ ಒಂದು ಶೀತಿ ಮನೆ ಅಂತ ಬರ್ತದೆ. ಏಯ್ ತಮ್ಮ, ಯಾರವ್ರು ಮಾತಾಡೋದು? ಯಾಕ್ರೋ ಅವನ್ ಹಿಡ್ಕೊಂಬರಿ, ಅವನ ಶೀತಿ ಮನಿ ಅಂತ ಅಲ್ಲೊಬ್ಬನಿಗೆ ದೆವ್ ಬಡದಿತ್ರಿ. ಅಲ್ಲೊಬ್ಬ ಭೂತ ಬಿಡಿಸಾವ, ಓಯ್ ಹೋಗ್ತಿ ಇಲ್ಲಿ ನಂತ. ನಾವ್ ಹೋಗಲ್ಲ ಅಂತದ ದೆವ್. ಯಾಕೆ ಹೋಗಲ್ಲ? ಅದು ಹೇಳ್ತು ದೆವ್ವ, ನಾನು ಬಾಗಲಕೋಟೆ ವೈರಾಗ್ಯದ ಮಲ್ಲನಾರ್ಯರ ಪ್ರವಚನ ಕೇಳ್ಬೇಕಂತಂದ್ರೆ ಅದು ಶೀತಿ ಮನೆಯೊಳಗೆ. ಇದು ಬಾಗಲಕೋಟೆ ವೈರಾಗ್ಯ ಮಲ್ಲನಾರ್ಯರ ಜೀವನದೊಳಗೆ ಬರ್ತದ್ರಿ ಅದು. ವೈರಾಗ್ಯದ ಮಲ್ಲನಾರ್ಯರಿಗೆ ಹೋಗಿ ಸುದ್ದಿ ಮುಡಿಸಿದ್ರು. ಯಪ್ಪಾ ಮತ್ತೆ ಹಿಂಗಂತದ್ರಿ ದೆವ್ವ ಅಂದ್ರೆ, ಒಬ್ಬ ನೀವು ಒಳ್ಳೇದಾಕೈತಂದ್ರ ನನಗೆ 1000 ಕಷ್ಟ ಬರಲಿರಪ್ಪ ಅಂತ ತಿಳ್ಕೊಂಡು ಶೀತಿ ಮನೆಗೆ ಹೋದ್ರಂತ. ಯಾರು ನೀನು ಅಂದ್ರಂತ ಬಾಗಲಕೋಟೆ ವೈರಾಗ್ಯ ಮಲ್ಲನಾರ್ಯ. ಯಪ್ಪಾ, ನಾನು ಇಂಥ ಒಬ್ಬ ಅಧ್ಯಾತ್ಮ ಜೀವಿರಿಪ್ಪ, ನಾನು ಧರ್ಮ ಪ್ರಚಾರ ಮಾಡೋನ್ರಿಪ್ಪ. ಅಕಸ್ಮಾತ್ ಆಗಿ ನನಗೆ ದುರ್ಮರಣ ಆಗಿ ಸತ್ ಬಿಟ್ರೆಪ್ಪ, ಅದಕ್ಕೆ ಇವ್ನ ಮೈಯ ದೆವ್ವ ಬಂದಿನಂತ. ಅವಾಗ ಬಾಗಲಕೋಟೆ ವೈರಾಗ್ಯ ಮಲ್ಲನಾರ್ಯ ಅಂತಾರ, ಹುಚ್ಚದಿ ಏನು, ಧರ್ಮ ಪ್ರಚಾರವನ್ನ ಮಾಡುವಂತವನು ನೀನು ಈ ದೆವ್ವ ಆಗಿ ಬರಬಾರ್ದಪ್ಪ, ಹೋಗ್ಬಿಡು, ನಾವು ಹೋಗ್ತೀನ್ರಿಪ್ಪ, ನೀವು ಪ್ರವಚನ ಮಾಡ್ರಿ ಅಂತ. ವೈರಾಗ್ಯದ ಮಲ್ಲನಾರ್ಯ ಪ್ರವಚನವನ್ನ ಕೇಳಿ ಸೀತಿ ಮನಿ ಒಳಗ ದೆವ್ ಹೋತ್ರಿ. ಬರೀ ಇಷ್ಟೇ ಇಲ್ಲ, ಪೂಜ್ಯ ಪುಟ್ಟರಾಜ ಗುರುಗಳು ದಾವಣಗೆರೆ ಒಳಗ ಪ್ರತಿ ವರ್ಷ 1 ತಿಂಗಳ ಪರ್ಯಂತರವಾಗಿ ಪುರಾಣ ಪ್ರವಚನ. ಗುರುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತೇನ್ರಿಪ್ಪ. ಅಮ್ಮ, ನಮ್ಮ ಗುರುಗಳು ಅವರಿಗೆ 1960-62 ಹಿಂಗ ಈ ಇಸ್ವಿ ಒಳಗ ದೋತ್ರ, ಅಜ್ಜೋರ್ ದೋತ್ರ ಹಿಂಗ್ ಗಂಟಾಗಿರ್ತಿತ್ತಂತ್ರಿಪ್ಪ, ಗಂಟಾಕಿರ್ತಿ. ಅಷ್ಟು ಕಷ್ಟದೊಳಗ ಅಜ್ಜೋರು ಒಂದು ದಿನಕ್ಕ 2-3 ಕೀರ್ತನ ಮಾಡಬೇಕು, 2 ಹೊತ್ತು ಲಿಂಗಾರಾಧನೆ ಮಾಡಬೇಕು, ಮಕ್ಕಳಿಗೆ ಸಂಗೀತ ಪಾಠ ಅಂದ್ರೆ ಸಂಗೀತ ಪಾಠವನ್ನು ಹೇಳಬೇಕು, ಪ್ರವಚನ ಪಾಠ ಅಂದ್ರೆ ಪ್ರವಚನ ಪಾಠ ಹೇಳಬೇಕು. ಇಷ್ಟು ಕಷ್ಟಪಟ್ಟಂತ ಅಜ್ಜೋರು ಪ್ರತಿ ವರ್ಷ ದಾವಣಗೆರೆ ಒಳಗ 1 ತಿಂಗಳ ಪರ್ಯಂತರವಾಗಿ ಪುರಾಣ ಪ್ರವಚನ. ಅಜ್ಜೋರ್ ಪ್ರವಚನ ಅಲ್ಲಿ ನಡೆದದಂದ್ರ
ದಾವಣಗೆರೆ ಹತ್ತಿರ ಒಂದು ಪಾಂಡವಪುರ ಅಂತ ಒಂದು ಊರು ಬರ್ತದೆ. ಅಲ್ಲಿ ಚಿತ್ತರಿಗಿ ಗಂಗಾಧರ ಶಾಸ್ತ್ರಿಗಳು ಅಂದ್ರೆ ಪಂಚಾಕ್ಷರಿ ಅಜ್ಜೋರ ಶಿಷ್ಯರು ಅವರು. ಮುಂದೆ ಅವರದ್ದು ಲೀಲೆ ಬಂದಾಗ ಹೇಳ್ತಿರ್ತೀನಿ. ಆ ಗಂಗಾಧರ ಶಾಸ್ತ್ರಿಗಳವರ ನಾಟಕ ಕಂಪನಿ ಅಲ್ಲಿಗೆ ಹೋಗಿರ್ತದೆ. ಅವರಿಗೆ ಒಂದು ರೂಮ್ ಬೇಕಾಗಿರ್ತದ. ಅಲ್ಲಿ ಒಬ್ಬ ಜೈನ ಧರ್ಮದವನ ಒಂದು ಮನಿ ಇರ್ತದ್ರಿ. ಅವ್ರು ಕೇಳ್ತಾರೆ, ಅಪ್ಪ ಇಲ್ಲಿ ಐತ್ ನೋಡ್ರಿ ಮನಿ ತಗೊಳ್ರಿ ಅಂದ್ರ ಆ ಮನ್ಯಾಗ ಒಂದು ದೆವ್ ಇರ್ತದ್ರಿ. ಅದು ದೆವ್ ಏನ್ ಮಾಡ್ತಿತ್ರಿ, ಹೊರಗೆ ಮಲ್ಕೊಂಡ್ರ ಹೊರಗೆ ಹಾಕ್ತಿತ್ರಿ, ಒಳಗೆ ಮಲ್ಕೊಂಡ್ರ ಎಕಡೆ ಹೋಗಿ ಹಾಕಿಬಿಡ್ತಿತ್ರಿ. ಬಟ್ಟಿ ಸುಡ್ತಿತ್ರಿ. ಇಂತ ಅಡಮುಟ್ಟು ದೇವ್ರಿ ಅದು. ಇದು ಅಜ್ಜೋರಿಗೆ ಸುದ್ದಿ ಮುಡಿಸಿದ್ರು. ಅಜ್ಜೋರು ದಾವಣಗೆರೆಯೊಳಗಿದ್ರು. ಬುದ್ಧಿ ಚಿತ್ರಿ ಗಂಗಾಧರ ಶಾಸ್ತ್ರಿಗಳವರ ನಾಟಕ ಕಂಪನಿ ಬಂದೈತ್ರಿಪ್ಪ. ಒಬ್ರು ಜೈನ ಧರ್ಮದವರು ಒಂದು ಮನಿ ಹಿಡಿದಿವ್ರಿಪ್ಪ. ಆ ಮನಿ ಒಳಗೆ ಒಂದು ದೆವ್ ಬಂದು ಕಾಟ ಕೊಡ್ತೈತ್ರಿ ಅಂದ್ರ ಅಜ್ಜೋರು ಆ ಪಾಂಡವಪುರಕ್ಕೆ ಹೋಗಿ ಪುಟ್ಟರಾಜ ಅಜ್ಜೋರ ಲಿಂಗ ಪೂಜೆ ನಡೆದದ್ರಿ. ಲಿಂಗ ಶಿಷ್ಯರ ಸಂಗೀತ ನಡೆದದ. ಆ ಹೆಣ್ಮಗಳ ಮೈ ಒಳಗ ದೆವ್ವ ಬಂತ್ರಿ. ಪೂಜೆ ಮುಗಿದ ಮೇಲೆ ಅಜ್ಜೋರು ಹೆಣ್ಮಗಳನ್ನ ಕರೆಸಿದ್ರ. ಯಾರು ನೀನು ಅಂದ್ರಂತ ಅಜ್ಜೋ. ದೆವ್ ಇಲ್ಲಿರ್ಬೇಕ್ರಿ, ಅಜ್ಜೋರ ಅಲ್ಲಿರ್ಬೇಕ್ರಿ. ದೆವ್ ಇಲ್ಲಿರಿ, ಅಜ್ಜೋರ ಅಲ್ಲಿ. ಯಾರು ನೀನು? ಅದು ಸನಿ ಆ ಕಡೆ ದೂರ 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 ಕಳ್ಸಂತಿದ್ರ ಅಜ್ಜೋ. ಸನಿ ದೂರ ದೂರ ಕಳ್ಸಂತಿದ್ರ ಅಜ್ಜೋ. ಯಾರು ನೀನು? ಏನಿಲ್ರಿ ಅಜ್ಜಾರ, ನಾನು ಈ ಬಿಲ್ಡಿಂಗ್ ಕಟ್ಟುವಾಗ ಇಲ್ಲಿ ಕೆಲಸ ಮಾಡೋ ಹೆಣ್ಮಗಳ್ರಿ. ಮ್ಯಾಲಿಂದ ಬಿದ್ದು ಸತ್ತೆ. ಈಗೇನು ಇವ್ ಮನಿ ಕಡ್ಸಾಕತ್ತಲ್ಲ, ನನ್ನ ಮನಿ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ಅದಕ್ಕೆ ಇವನು ಮನೆಯಾಗ ದೆವ್ವಾಯಿ ಕುಂತೀನ್ರಿ ಅಂದಕ್ಕೆ. ಮತ್ ನೀ ಹೋಗೋದ್ ಹೆಂಗ? ನಾ ಹೋಗೋದ್ ಹೆಂಗಂದ್ರಿ ಅಜ್ಜಾರ, ನಿಮ್ಮ ಲಿಂಗ ಪೂಜೆ ನೋಡಿನಿ, ನಿಮ್ಮ ಮಕ್ಕಳ ಸಂಗೀತ ಕೇಳಿನ್ರಪ್ಪ, ಆಯ್ತ್ರಪ್ಪ, ನನ್ನ ಮೋಕ್ಷ ಸಿಕ್ತಿರಪ್ಪ, ನಾ ಇವತ್ತೇ ಜಾಗ ಖಾಲಿ ಮಾಡಿ ಅಂತ ತಿಳ್ಕೊಂಡು ಅಜ್ಜೋರಿ ಅವತ್ತೇ ನಮಸ್ಕಾರ ಮಾಡಿ ಪಾಂಡವಪುರದ ದೆವ್ವ ಅವತ್ತಿ ಬಿಟ್ಟು ಹೋಯ್ತಂತ. ಅದು ಇದು ಪೂಜೆ ಪುಟ್ಟರಾಜ ಅಜ್ಜೋರ ಬದುಕಿನೊಳಗ ನಡೆದ ಘಟನಾ ಇದು. ಹಾನಗಲ್ ಕುಮಾರ ಶಿವಗಿಗಳವರು ಈ ವೀರಶೈವ ಲಿಂಗಾಯತ ಧರ್ಮಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಂತ ಸಂದರ್ಭದೊಳಗ ಅಧಮಿಗರು, ಪಾಪಿಗಳು, ಕೋಪಿಗಳು, ಅಸತ್ಯವಂತರು, ಧರ್ಮದ ಬಗ್ಗೆ ಜ್ಞಾನ ಇರಲಾರದವರು ಏನೆಲ್ಲಗಳನ್ನ ಮಾತನಾಡಿ ನಾಯಿ ಕಿವಿಯೊಳಗೂ ಸಹಿತ ಉಪದೇಶವನ್ನ ಮಾಡುವಂತ, ನಾಯಿ ಕೊರಲಾಗೂ ಸಹಿತ ಲಿಂಗ ಕಟ್ಟುವಂತವ್ರು ನಮ್ಮ ಧರ್ಮದೊಳಗಿದ್ರು. ಇದನ್ನು ಕುಮಾರಜ್ಜವರು ಖಂಡಿಸಿ ಹರ್ತಿ ನಾಗಾವಿಯೊಳಗ ಸಭೆ ಕರೀತಾರೆ. ಹರ್ತಿಯೊಳಗನು ಬರಲಿಲ್ಲ ಆ ಸಾಧು, ನಾಗಾವಿಯೊಳಗುನು ಸಹಿತ ಇಲ್ಲೇ ಬರ್ತಾನೆ ನಾಗಾವಿ, ನಾಗಾವಿಯೊಳಗೂ ಬರಲಿಲ್ಲ. ಮುಂದಾತ ಏನ್ ಮಾಡಿದ, ನಾನು ಸೋತೆ ಅಂತ ತಿಳ್ಕೊಂಡು ಅಪಮಾನ ಆತಲ್ರಿ, ಕುಮಾರಜ್ಜೋರಿಗೆ ಕಾಡ್ಬೇಕು ಅಂತ ತಿಳ್ಕೊಂಡು ಹಾನಗಲ್ ಮಠಕ್ಕ ಒಂದು ದೆವ್ವ ಬಿಟ್ನಂತ್ರಿ. ಅವ ಭೂತ ಬಿಟ್ನಂತ. ಅದು ದೆವ್ವ ಹೋಗಿ ಹಾನಗಲ್ ವಿರಕ್ತ ಮಠದೊಳಗೆ ಮಲ್ಕೊಂಡವ್ರನ್ನ ಏನ್ ಮಾಡ್ತಿದ್, ಎತ್ತಿ ಒಗಿತಿತ್ತಂತ. ಇದು ಸುದ್ದಿ ಕುಮಾರಜ್ಜೋರಿಗೆ ಹೇಳಿದ್ರು. ಅರಳೇಲಿನ ಮಠದ ಚರಮೂರ್ತಿಗಳು, ಯಪ್ಪ ಮಠದಾಗ ದೆವ್ ಹೊಕ್ಕೊಂಡ್ಬಿಟ್ಟೈತ್ರಿಪ್ಪ, ಹೆಂಗ್ ಮಾಡೋದ್ರಿ ಅಂತ ಕುಮಾರಜ್ಜೋರಿಗೆ ಕೇಳಿದ್ರೆ, ಏನ್ ಮಾಡ್ತದದು? ಏನಿಲ್ರಪ್ಪ, ನಾನು ಸುತ್ತಿಗಳ ಪೇಟ ಇಟ್ಟಿದ್ದೀನ್ರಪ್ಪ, ಮೊನ್ನೆ ಅದು ಬೆಂಕಿ ಎದ್ದು ಸುಟ್ಟು ಬಿಡ್ತಿರಪ್ಪ. ಮತ್ತೇನ್ ಮಾಡಿದ, ನಾ ಮಠದಾಗ ಮಲ್ಕೊಂಡಿದ್ದೀನಿ, ನನ್ನ ಮಲ್ಕೊಂಡವನ ಹೋಗಿ ಮಹಾರಾಜ್ ಪೇಟೆಗೆ ಎತ್ತಿ ಹಾಕಿ ಬಂದೈತ್ರಿಪ್ಪ. ಅಬಾ ಬಾಬಾ ಬಾಬಾ ಅಂದ್ರ ಅಜ್ಜೋರು, ಇಂಥ ದೆವ್ವ? ಹೌದ್ರಪ್ಪ, ಇಂಥ ದೆವ್ವ. ಕುಮಾರಜ್ಜೋರು ಯಂತ್ರ ಮಂತ್ರ ಯಾವುದನ್ನು ಮಾಡಲಿಲ್ಲ. 15 ದಿವಸ ಹಾನಗಲ್ಲ ವಿರಕ್ತ ಮಠದೊಳಗ ಇಷ್ಟಾರ್ಥಗಳನ್ನ ಈಡೇರಿಸುವ, ಅಂಗ ಕೊಪ್ಪುವ, ಜಗದಗಲ ಮುಗಿಲಗಲ ಮಿಗಿಲಗಲನಾಗಿರುವ ಲಿಂಗಯ್ಯನನ್ನ ವಾಮ ಪೀಠದಲ್ಲಿ ಇಟ್ಟುಕೊಂಡು ತದೈಕ ಚಿತ್ತದಿಂದ ಚಿತ್ತ ಚಪಟವಾಗಲಾರದನೆ 15 ದಿವಸಗಳ ಕಾಲವಾಗಿ ಲಿಂಗಾನುಸಂಧಾನವನ್ನ ಮಾಡಿ ಹಾನಗಲ್ಲ ವಿರಕ್ತ ಮಠದೊಳಗೆ ಇರತಕ್ಕಂಥ ಭೂತವನ್ನ ಓಡಿಸಿದರು ಕುಮಾರಜ್ಜೋರು. ನಮ್ಮ ಗುರುಗಳು ಲೀಲಾ ಜೀವಂತಿದ್ದಾಗಟ್ಟ ದೆವ್ವ ಬಿಡಿಸ್ಯಾರ ಅಂತ ತಿಳ್ಕೋಬೇಡ್ರಿ. ಅವರು ಲಿಂಗೈಕ್ರ ಆದ್ಮೇಲೂ ಸಹಿತ ಈಗೂ ಸಹಿತ ಗದ್ದಿಗೆ ಬಂದ್ರ ಏನ್ರಿ, ಎಲ್ಲರ ಹೆಂಗಾರ ಹರಡೋಲೋಕರೆವು ಇಲ್ಲಿ ಬಂದು ಅಲ್ಲಿ ಹಣಿ ಹೊಡೆದು ಕೈ ಇಟ್ರು ನೋಡ್ರಿ, ಲಾಕಲ್ರಿ, ಬಿಡಲೇ ಅಜ್ಜ, ಯಾವ ಕಾಲಕ್ಕೂ ಬಿಡೋದಿಲ್ಲ. ಅಂತ ಲೀಲೆಗಳು ಬಹಳ ಬಹಳ ಘಟನೆಗಳು. ಅಂತ ಲೀಲೆಗಳನ್ನ ಮತ್ತೆ ನಾಳೆ ಯಾವ್ಯಾವ ನಡೆದುವು ಅನ್ನೋದನ್ನ
ಇವತ್ತಿಗೂ ಅದು ಸತ್ಯ ಅನ್ನೋದನ್ನ ನೆನಪಿಸಿಕೊಂಡು ಅಜ್ಜೋರು ಕುದುರಿ ಮೋತಿ ಮಂಗಳೂರೊಳಗ ಎಲ್ಲರಿಗೂ ಉಪದೇಶವನ್ನ ಮಾಡಿ, ಯಪ್ಪ ದೆವ್ವ ಹನುಮಂತಪ್ಪ ಯಾಕೆ ಆಗಿ ಬಂದನ್ರಿ ಅಂತ ಪ್ರಶ್ನೆ ಮಾಡಿದ್ರು ಮಂದಿ. ಅಜ್ಜೋರು ಹೇಳಿದ್ರು, ಯಾರು ಆಸೆ ಇಟ್ಕೊಂಡು ಸತ್ತಿರ್ತಾರ ಅವ್ರ ದೆವ್ವ ಕರೋಡಪ್ಪ. ಹಿಂಗ ಮನಿ ನೋಡ್ಕೊಂಡು ಸತ್ತಂದ್ರ ಮನ್ಯಾಗ ದೆವ್ವ ಬರ್ತಾನವ. ಮ್ಯಾಲ ನೋಡ್ಕೊಂಡು ಸಾಯ್ತೇವ್ ನೋಡ್ರನ. ಹಿಂಗ ಬಹಳ ಪಜಿತಿರಿ, ಎಟ್ಟು ಪಜಿತಿ ಬಹಳ ಪಜಿತಿರಿ. ಅದಕ್ಕೆ ಗುರುಗಳು ಹೇಳೋದು, ಮನುಷ್ಯ ಸಾಯ್ಬೇಕಾದ್ರೆ ಒಂದು ಅಜ್ಜೋರು ಹೇಳ್ತಿದ್ರು, ನೆನ್ಪಿಟ್ಟುಕೊಡ್ರಿ, ಅವನು ಸಾವು ಅವನ ಕಣ್ಣು ಮುಂದೆ ಬಂದಾಗ ಅವು ಎಷ್ಟು ವರ್ಷರ ಬದುಕಿರಲಿ ಗೌಡ್ರ, 1 ಸೆಕೆಂಡ್ ಅಂದ್ರೆ ಏಟ್ರಿ, ಹಿಂಗ್ ಆದ್ರೆ 1 ಸೆಕೆಂಡ್ ಮುಗಿತದಲ್ರಿ. 1 ಸೆಕೆಂಡಿನೊಳಗ ಅವನ ಕಣ್ಣು ಮುಂದ ಅವ ಮಾಡಿದ ಪಾಪ ಪುಣ್ಯ ಬಂದು ಅವನ ಕಣ್ಣು ಮುಂದೆ ಬಂದು ಹೋಗ್ತಾವಂತ. ಅವತ್ತಿನ ದಿವಸ ಎಲ್ಲವೂ ಸಹಿತ ಅವನ ಕಣ್ಣು ಮುಂದೆ ಬಂದ ಮೇಲೆ ಅವನ ಜೀವ ಬಿಡ್ತಾನಂತ, ಅಲ್ಲಿವರೆಗೆ ಜೀವ ಬಿಡೋದಿಲ್ಲಂತ. ಇದು ಅಜ್ಜೋರಿಗೆ ಹೇಳ್ತಿದ್ರಿ. ಅಜ್ಜೋರಿಗೆ ಹೆಂಗ್ ಗೊತ್ತಕ್ಕಿತ್ರಿ ಅಂದ್ರ, ಅವರು ಭೂಮಿ ಮೇಲೆ ಬಂದ ಮೇಲೆ ಎಲ್ಲ ಕಲಿತಿಲ್ರಿ. ಭೂಮಿ ಮೇಲೆ ಬಂದ ಮೇಲೆ ಎಲ್ಲ ಕಲಿತಿಲ್ರಿ. ಸರಸ್ವತಿ ಎನ್ನೋಳು ಹೆಣ್ಣು ದೇವತೆ ಅಂತ ನಾವು ಕೇಳ್ತೀವಿ, ಆದ್ರೆ ಕುಮಾರಜ್ಜೋರೇ ಹೇಳ್ತಿದ್ರು, ಸರಸ್ವತಿ ಹೆಣ್ಣು ದೇವತೆ ಅಲ್ಲಪ್ಪ, ಸರಸ್ವತಿ ಎನ್ನೋಳು ಗಂಡು ದೇವತೆ ಆಗಿ ಹುಟ್ಟಿ ಬಂದವರೇ ಅದು ಪುಟ್ರಾಜಜ್ಜೋರು ಅನ್ನೋದನ್ನ ಕುಮಾರಜ್ಜೋರು ಹೇಳ್ತಿದ್ರು. ಯಾವುದ್ರೊಳಗೆ ತೆಗೆದುಕೊಳ್ತೀರಿ ಗುರುಗಳನ್ನ? ಬರ್ತದೆ ನಿಮಗೆ ಮುಂದೆ ಇನ್ನೊಂದೆರಡು ದಿವಸ ಬಿಟ್ರೆ ಅಜ್ಜೋರು ಮತ್ತೆ ದೇವರೋಸ್ಪೇಟೆಯಿಂದ ಅಜ್ಜೋರು ಕರ್ಕೊಂಡ್ ಬಂದು ನಿಮಗೆ ಕೂಡಿಸ್ಬೇಕಲ್ಲ, ಮಜಾ ಇರ್ತದೆ, ಬಹಳ ಚಂದ ಇದೆ ಅದು ಕತೆ, ನಾವೆಲ್ಲ ಕೇಳ್ಬೇಕಾಗ್ತದೆ. ಹಾಗೆ ಗುರುಗಳು ಹೇಳುವ ಹಾಗೆ ಆಶಾ ಭವಕ್ಕೆ ಮೂಲವಯ್ಯ, ನಿರಾಶೆಯ ಭವದ ಬಿಡುಗಡೆ ನೋಡ, ನಿರಾಸೆಯನಿಗೆ ಕೊಟ್ಟು ದಯಪಾಲಿಸಯ್ಯ. ತಮ್ಮ ಒಬ್ಬಾಕಿಗೆ ಕಣ್ಣು ಕಾಣ್ತಿದ್ದಿಲ್ಲಂತ. ಏನ್ ಕಾಣ್ತಿದ್ದಿಲ್ಲ? ಕಣ್ಣು ಕಾಣ್ತಿದ್ದಿಲ್ಲಂತ. ದೇವ್ರು ಕೇಳಿದ್ನಂತ, ನಿನಗೇನ್ ಬೇಕವ್ವ ಅಂದ್ರ. ಆಕಿ ಅಂದಂತ, ನಾನು ನನ್ನ ಮರಿ ಮೊಮ್ಮಗನ ಬಂಗಾರ ಪಲ್ಲಕ್ಕೆ ಕುಂದ್ರೋದು ನೋಡ್ಬೇಕು ಅಂದಂತ. ದೇವ್ರನ್ನಂತ, ನಿನ್ನ ಮದುವೆಯಾಗಿ ಏಸ್ ವರ್ಷ ಆತವ ಅಂದ್ರ. ನಂದಿನ್ನು ಮದುವೆ ಆಗಿಲ್ಲ ಅಂದಂತ. ಆಕಿದು ಮದುವೆಯಾಗಿ, ಆಕಿಗೆ ಮಕ್ಕಳಾಗಿ, ಅವಕ್ ಮಕ್ಕಳಾಗಿ, ಅವಕ್ ಮಕ್ಕಳಾಗಿ, ಅವಕ್ ಮಕ್ಕಳಾಗಿ, ದೇವರ ಅವಕಾಯಿ ಹೋದಂತ ಕಡೆ ಅವ. ಆಸೆ ನೋಡಿ ಬದುಕ್ಬೇಕನ್ನೋದ್ರಿ, ಇದು ಬದುಕ್ಬೇಕನ್ನೋ ಆಸೆ. ಹಾಗಾಗಿ ಮನುಷ್ಯ ಆಸೆ ಇರಬೇಕು, ದುರಾಸೆ ಇರಬಾರದು ಅನ್ನೋದನ್ನ ಗುರುಗಳ ವಾಕ್ಯವನ್ನು ನಾವೆಲ್ಲ ಪರಿಪಾಲನೆ ಮಾಡಿಕೊಂಡಾಗ ನಮ್ಮ ಜನ್ಮ ಸಾಫಲ್ಯತೆಯನ್ನು ಹೊಂದದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ನಾಳೆಗೆ ಪೂಜ್ಯ ಪಂಚಾಕ್ಷರಿ ಅಜ್ಜೋರು ಈ ಬಳ್ಳಾರಿ ಕಂಪ್ಲಿ ಭಾಗ ಕಡೆ ಹೋಗ್ತಾರೆ. ತಮ್ಮ ನಾಳೆ ಕೇಳಬೇಕು, ಅಜ್ಜೋರಿಗೆ ಪಡುವ ಕಷ್ಟ, ಅವರಿಗೆ ಬರುವಂತ ಜ್ವರ, ಅದನ್ನು ಕೇಳಿಬಿಟ್ರೆ ಮೈಯೆಲ್ಲ ರೋಮಾಂಚನಗೊಳ್ತದ್ರಿ. ಜ್ವರದೊಳಗುನು ಸಹಿತ ಸ್ವರವನ್ನ ಬಿಡಲಾರದು ಸ್ವರಯೋಗಿ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅದ್ರಿ. ಆ ಪುಣ್ಯ ಪುರುಷನ ಪುರಾಣವನ್ನ ಕೇಳೋದು ಬಹಳ ಪುಣ್ಯ ರೀ. ಮತ್ತೆ ಹೇಳೋದಂಕರ ಅದ್ರದಂಕ ಜಬರ್ದಸ್ತ್ ಪುಣ್ಯ ರೀ. ಮತ್ತೆ ಇದೇ ಅಂಗಳದೊಳಗ ಉಂಡು ಓಡಾಡಿದವರನ್ನ, ಉಡಾಳತನ ಮಾಡಿದವರನ್ನ ಗುರುಗಳು ಇಲ್ಲಿ ಕುಂದಿರಿಸಿ 4 ಮಾತು ಹೇಳುವಂಗ ತಾಕತ್ತು ಕೊಟ್ಟದಂದಿ ಪ್ರಸಾದ. ಎಂತ ಮಹತ್ವ ಇರ್ಬೇಕ್ರಿ ಈ ಪ್ರಸಾದದೊಳಗ್ರಿ, ಎಂತ ಮಹತ್ವ. ಸುಮ್ಮನೆ ಅಲ್ರಿ ಈ ಪ್ರಸಾದ ಸಿಗೋದ್ರಿ. ಏಟ ಜನ್ಮದ ಪುಣ್ಯ ಮಾಡಿವಿ ನಾವು. ಗುರುನಾಥ ಇಂಥ ಪ್ರಸಾದ ನಮಗ್ ಕೊಟ್ಟಿದ್ದಾರೆ. ನಮ್ಮ ಮನೆಯಾಗಿದ್ರು ಇಂಥ ಅನ್ನ ಉಣ್ತಿದ್ವೋ, ಇಂಥ ಬಟ್ಟಿ ಉಡ್ತಿದ್ವೋ, ಇಂಥ ಮನೆಯಾಗ ಇರ್ತಿದ್ವೋ ಅಂತ ಪ್ರಶ್ನೆ ಹಾಕೊಂಡ್ಬಿಟ್ರೆ ಎಲ್ಲಾ ಪ್ರಶ್ನೆಗೆ ಇಲ್ಲ 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 ಉತ್ತರ. ಆದರೆ ಇಲ್ಲಿ ಬಂದ ಮೇಲೆ ಎಲ್ಲಾ ಅನ್ನ ಉಣ್ಣಾಕತ್ತೀವಿ, ಎಲ್ಲಾ ಬಟ್ಟೆ ತೊಡ್ತಾ ಇದ್ವಿ, ಎಲ್ಲಾ ಮನೆಯಾಗಿರ್ತೀವಿ ಅನ್ನೋದಕ್ಕೆ ಕಾರಣ ಉತ್ತರ ಯಾವುದಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜನ ಆಶೀರ್ವಾದ ಅನ್ನೋದೇ ಒಂದು ಉತ್ತರ ಅನ್ನೋದನ್ನ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅಂತ ಪುಣ್ಯ ಪುರುಷರ ಕಥನ ವೈಖರಿ ಜೀವನದ ಯಶೋಗಾಥೆ, ಅವರು ನಡೆದು ಬಂದ ಸತ್ಯ ಪಥ, ಅವರು ತುಳಿದ ಕಷ್ಟದ ಕುಲುಮೆಯೊಳಗ ಹೆಂಗ್ ಬದುಕು ಕಟ್ಟಿದ್ರಿ. ನಮ್ಮಂತವರ ಬದುಕನ್ನ ಕಟ್ಟಲಿಕ್ಕಾಗಿ ತಾನೊಬ್ಬನೇ ಕಷ್ಟವನ್ನ ಉಂಡು ನಮಗೆಲ್ಲ ಇಷ್ಟಾರ್ಥವನ್ನ ಕರುಣಿಸುವ ಕಾಮಧೇನು ಕಲ್ಪ ವೃಕ್ಷವಾಗಿರುವಂತವರು ಅದು
ಪಂಚಾಕ್ಷರಿ ಅಜ್ಜೋರು ಇನ್ನೇನು ಬಹಳ ದಿವಸ ಉಳಿಲಿಲ್ಲ ತಮ್ಮ ಪುರಾಣ ಜಾತ್ರೆ ಇನ್ನು 9 ದಿವಸ ಉಳಿತು ನೋಡ್ರಿ. ಇನ್ನು 4 ದಿವಸ ಆಗಿಬಿಡ್ತು ಅಂದ್ರೆ ವಿಶೇಷ ವೇದಿಕೆಗೆ ಹೋಗ್ತದೆ ಪುರಾಣ ಅಜ್ಜೋರ್ದು. 4 ದಿವಸ ಮಾತ್ರ ಇದೇ ವೇದಿಕೆ ಮೇಲೆ ಇರ್ತದೆ. ಆ ನಂತರ ಕಲಾಭವನದೊಳಗ ಅಜ್ಜೋರು ಪುರಾಣ ಅಲ್ಲಿ ಆರಂಭಗೊಳ್ಳುತ್ತದೆ. ಪ್ರತಿಯೊಬ್ಬರು ಆಶ್ರಮದ ವಿದ್ಯಾರ್ಥಿಗಳು ಅಜ್ಜನ ಬದುಕಿನ ಪ್ರತಿಯೊಂದು ಅಜ್ಜೋರು ಎಲ್ಲಿ ಹುಟ್ಟಿದ್ರು, ಅವ್ರ ತಂದೆ ತಾಯಿಗಳು ಯಾರು, ಅವ್ರು ಎಷ್ಟನೇ ಇಸ್ವಿಯಾಗ ಹುಟ್ಟಿದ್ರು, ಅಜ್ಜೋರು ಎಲ್ಲೆಲ್ಲಿ ಬಂದ್ರು ಅನ್ನೋದನ್ನ ಸುಮ್ಮನೆ ನೀವು ನೋಟ್ಸ್ ಮಾಡಿಕೊಂತ ಇಟ್ಕೊಡ್ರಿ, ಹಿಂಗ್ ಬರ್ಕೋಂತ ಇಟ್ಕೋರಿ. ನಾನು ನಮ್ಮ ಹಿರಿಯರು ಹೇಳುವಾಗನೂ ಸಹಿತ ಬರೆದಿಟ್ಟಿದ್ದೇನೆ. ಅದು ಕಲ್ಲಿನಾಥ ಶಾಸ್ತ್ರೀಜಿಯವರಾಗಲಿ ಏನ್ರಿ, ನಮ್ಮ ಸಿದ್ದೇಶ್ವರ ಶಾಸ್ತ್ರಿಗಳು ತೆಲ್ಲೂರವರಾಗಲಿ, ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳವರಾಗಲಿ, ಮತ್ತದ್ರ ಜೊತೆ ನಮ್ಮ ಹನುಮನಾಳ ಶಿವಾನಂದ ಶಾಸ್ತ್ರಿಗಳವರು, TM ಪಂಚಾಕ್ಷರಿ ಶಾಸ್ತ್ರಿಗಳವರು, ನಮ್ಮ ಯುವ ಮಿತ್ರರಾಗಿರುವಂತಹ ಸದಾನಂದ ಶಾಸ್ತ್ರಿಗಳಾಗಲಿ, ಗೌಸಿದ್ದೇಶ್ವರ ಶಾಸ್ತ್ರಿಗಳು ಬೂದ್ಯಾಳ, ಮತ್ತ R ಶರಣಬಸವ ಶಾಸ್ತ್ರಿಗಳು, ಇವರೆಲ್ಲ ಬಹಳ ಮಂದಿ ಹೇಳುವಾಗ ನಾನು ಬರದು ಇಟ್ಕೊಂಡು ಅದು ಬರದಿದ್ದರಿಂದ ಇಲ್ಲಿ ಇವತ್ತು ನನಗೆ ಹೇಳಕ್ ಬಂದ ತಟ. ಜ್ಞಾನನ ತೆಗೆದುಕೊಳ್ಬೇಕಾದ್ರೆ ವೈರಿ ಹತ್ರ ಸಹಿತ ಜ್ಞಾನ ತೆಗೆದುಕೊಳ್ಬೇಕಂತ್ರಿ. ಜ್ಞಾನ ತೆಗೆದುಕೊಳ್ಬೇಕಾದ್ರೆ ಸಣ್ಣವನ ಹತ್ರ ಸಹಿತ ಜ್ಞಾನ ತೆಗೆದುಕೊಳ್ಬೇಕಂತೆ. ಅಂತ ನಾವೆಲ್ಲರೂ ಸಹಿತ ಪೂಜ್ಯ ಗುರುಗಳ ಈ ಎಲ್ಲ ವಿಚಾರಗಳನ್ನ ನಾವೆಲ್ಲರೂ ಸಹಿತ ನೆನಪಿಟ್ಟುಕೊಳ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ